ಪ್ರಶ್ನೆ 3 ಮಾರ್ಕಿನ ಪ್ರಶ್ನೆಯಲ್ಲಿ ಒಂದು ಆಲ್ರೆಡಿ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗೋಗಿದೆ ಮಕ್ಕಳೇ. ಅದರ ರೂಟ್ 2ರಲ್ಲೇ ಮಾಡಿಬಿಟ್ಟಿದ್ದೀನಿ. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಬಂದಿದೆ ಪ್ರಶ್ನೆ. ಈಗ ಪ್ರಶ್ನೆಯನ್ನು ಓದ್ಕೊಂಡಿದ್ದೀರಾ. ಶೂನ್ಯತೆ ಅಂತ ಬಂದ ತಕ್ಷಣ ಸಹಗುಣಕಗಳ ನಡುವಿನ ಸಂಬಂಧ ಅಂತ ಬಂದ ತಕ್ಷಣ ಆಲ್ಫಾ ಪ್ಲಸ್ ಬೀಟಾ ಯೋಚನೆ ಬರಬೇಕು, ಅಪವರ್ತಿಸೋ ವಿಧಾನ ಯೋಚನೆ ಬರಬೇಕು. ಆಯಿತಾ? ಶೂನ್ಯತೆಗಳು ಅಂತ ಕೇಳಿದ ತಕ್ಷಣ ಅಪವರ್ತಿಸೋದು ಯೋಚನೆಗೆ ಬರಬೇಕು. ಆಮೇಲೆ ಶೂನ್ಯತೆಗಳನ್ನ ಸಹಗುಣಕಗಳನ್ನ ಸಂಬಂಧ ನೋಡಬೇಕಾದ್ರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ ಸೂತ್ರ ಯೋಚನೆ ಬರಬೇಕು. ಈಗ ಲೆಕ್ಕ ಮಾಡೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10. ಓಕೆ, ಈಗ ನಾವೇನು ಮಾಡಬೇಕು? 10 ಮತ್ತೆ ಅಪವರ್ತಿಸಬೇಕು. 10 ಮತ್ತು ಮೊದಲ ಪದ ಇದು ಎಕ್ಸ್ ಸ್ಕ್ವಯರ್, ಕೊನೆಯ ಪದ 10. ಈ 10ನ್ನು ಮತ್ತು ಎಕ್ಸ್ ಸ್ಕ್ವಯರ್ನ ಗುಣಿಸಿದ್ರೆ ನಮಗೇನು ಬರ್ತದೆ? 10x ಸ್ಕ್ವಯರ್ ಬರ್ತದೆ. ಇದನ್ನು ಹೇಗೆ ಭಾಗ ಮಾಡಬೇಕು ಅಂತ ಹೇಳಿದ್ರೆ ಕೂಡಿಸಿದಾಗ ನಮ್ಗೆ ಎಷ್ಟು ಬರಬೇಕು? 7 ಬರಬೇಕು. ನೋಡಿ, ಇಲ್ಲಿ ಯಾವ ಕ್ರಿಯೆ ಮಾಡಬೇಕು ಅಂತ ಈ ಚಿಹ್ನೆ ಹೇಳ್ತದೆ. ಈ ಚಿಹ್ನೆ ಹೇಳ್ತದೆ ಪ್ಲಸ್ ಮಾಡಿ ಅಂತ. ಆಗ ಎರಡು ನಂಬರ್ನ ಹೇಗೆ ಹುಡುಕಬೇಕು ಅಂದರೆ 5 2ಲಿ 10. ನೋಡಿ, 5 ಮತ್ತು 2ನ್ನು ಕೂಡಿಸಿದಾಗ ನಮಗೆ 7 ಬರ್ತದಲ್ವಾ? ಇಲ್ಲಿ ನಾನು ಪ್ಲಸ್ 5x ಇದು ಪ್ಲಸ್ 2x ಅಂತ ಬರ್ತೀನಿ. ಈ 7xನ ಜಾಗದಲ್ಲಿ ಬಾಕಿ ಏನನ್ನು ಚೇಂಜ್ ಮಾಡೋದು ಬೇಡ. ಈ 7xನ ಜಾಗದಲ್ಲಿ ನಾವೇನು ಬರಿತೀವಿ? ಈ ಎಕ್ಸ್ ಸ್ಕ್ವಯರ್ನ ಹಾಗೆ ಬರೆದು ಪ್ಲಸ್ 7x ಜಾಗದಲ್ಲಿ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಜಾಗದಲ್ಲಿ ಮಾತ್ರ. ಈಗ ಇದರಲ್ಲಿ ಸಾಮಾನ್ಯ ಯಾವುದು ಅಂತ ಹೇಳಿದ್ರೆ ಎಕ್ಸ್, ಅದನ್ನು ಹೊರಗೆ ತೆಗಿತೀರಾ. ಉಳಿಯೋದು ಎಕ್ಸ್ ಪ್ಲಸ್ 5. ಇಲ್ಲಿ ಏನು ಬರೀತಿರೋ ಎಕ್ಸ್ ಪ್ಲಸ್ 5 ಅದನ್ನೇ ಇಲ್ಲಿ ಬರೀರಿ. ಎಕ್ಸ್ ಪ್ಲಸ್ 5 ಇಲ್ಲಿ ಪ್ಲಸ್ 2 ಅಂತ ಬರೀತೀರ. ಈಗ 2 ಸಲ ಇದೆ ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 5. ಆಗ ಅದನ್ನು ಏನು ಮಾಡಬೇಕು? ಒಂದು ಸಲ ಬರಿಬೇಕು. ಆಗ ಒಂದು ಸಲ ಎಕ್ಸ್ ಪ್ಲಸ್ 5 ಅಂತ ಬರೀತೀರಾ. ಇನ್ನು ಉಳಿದಿದ್ದು ಬ್ರ್ಯಾಕೆಟಿಂದ ಹೊರಗಿರೋದು ಯಾವುದು? ಎಕ್ಸ್ ಮತ್ತು 2 ಪ್ಲಸ್ 2. ಆಗ ಅದನ್ನು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಇಲ್ಲಿ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಈಗ ಎಕ್ಸ್ ಪ್ಲಸ್ 5 2 ಸಮೀಕರಣ ಇದೆಯಲ್ವ, ಅದು ಒಂದು ಸಮೀಕರಣ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋದು. ಪುನಃ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋದು. ಆಗ ಎಕ್ಸ್ ಈಕ್ವಲ್ ಟು ಪ್ಲಸ್ 5 ಆಚೆಗೆ ಹೋದಾಗ ಏನಾಗುತ್ತೆ? ಮೈನಸ್ 5 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ಪ್ಲಸ್ 2 ಇದ್ದಿದ್ದೇನಾಯಿತು? ಮೈನಸ್ 2 ಆಯಿತು. ಈಗ 2 ಬೆಲೆಗಳು ಸಿಕ್ತು. ಆಯಿತಾ? ಈಗ ಅಲ್ಲಿ ಕೊಟ್ಟಿರೋದು ಪುನಃ ಇದನ್ನು ಬರ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಈಕ್ವಲ್ ಟು 0. ನೋಡಿ ಮಕ್ಕಳೇ, ಆದರ್ಶ ರೂಪ ಯಾವುದು ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಬಂದರೆ ಇದು ಆದರ್ಶ ರೂಪ. ಈಗ ಎ ಇದ್ದ ಜಾಗದಲ್ಲಿ ಇಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? ಎ ಅಂತ ಹೇಳಿದ್ರೆ 1 ಅಂತ ಅರ್ಥ. ಬಿ ಅಂತ ಹೇಳಿದ್ರೆ ಏನು ಅಂತ ಅರ್ಥ? 7 ಅಂತ ಅರ್ಥ. ಸಿ ಅನ್ನು ಏನಂತ ತೊಗೊಳ್ತೀರಾ? 10 ಅಂತ ತೊಗೊಳ್ತೀರಾ. ಓಕೆ, ಎ 1 ಆಗುತ್ತೆ, ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಅಂತ ತೊಗೊಳ್ಬೇಕು. ಬಿ 7 ಆಗುತ್ತೆ, ಸಿ 10 ಆಗುತ್ತೆ. ಈಗ ಮೊತ್ತ ಅಲ್ವಾ? ಆಲ್ಫಾ ಪ್ಲಸ್ ಬೀಟಾ, ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಶೂನ್ಯತೆಯ ಮೊತ್ತ ಅಂತ ಬೇಕಾದ್ರೆ ಹೇಳ್ಬೋದು. ಸೂತ್ರದಲ್ಲಿ ಮೈನಸ್ ಬಿ ಬೈ ಎ. ಓಕೆ, ಮೈನಸ್ ಬಿ ಬೈ ಎ. ಮೈನಸ್ ಇಲ್ಲೇ ಇರಲಿ. ಬಿ ಅಂತ ಹೇಳಿದ್ರೆ 7 ಬೈ ಎ ಅಂತ ಹೇಳಿದ್ರೆ 1 ಅಲ್ಲ, ಒಂದಿರೋದು. ಆಗ ನಮ್ಗೆ ಆನ್ಸರ್ ಮೈನಸ್ 7 ಬರ್ತದೆ. ಇಲ್ಲಿ ನಮಗೆ ಆಲ್ಫಾ 1 ಬೀಟಾ 1 ಸಿಕ್ಕಿದೆ ಅಲ್ವಾ? ಆಗ ಇಲ್ಲಿ ಮೈನಸ್ 5 ಕೂಡಿಸು ಆಲ್ಫಾ ಅಂದರೆ ಮೈನಸ್ 5 ಅಂತ ತೊಗೊಳ್ತೀನಿ, ಕೂಡಿಸು ಬೀಟಾ ಅಂತ ಹೇಳಿದ್ರೆ ಮೈನಸ್ 2 ಅಂತ ತೊಗೊಳ್ತೀನಿ. ನೋಡಿ ಮಕ್ಕಳೇ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಆಗ ಮೈನಸ್ 5 ಮೈನಸ್ 2 ಆಗುತ್ತೆ. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಈಕ್ವಲ್ ಟು ಇಲ್ಲಿನೂ ಮೈನಸ್ 7 ಬರ್ತದೆ. ನಮಗೆ ಆಗ್ಲೇನೂ ಮೈನಸ್ 7 ಬಂದಿದೆ. ಆಗ ಎರಡು ಕಡೆನೂ ತಾಳೆ ನೋಡಿದಾಗ ಸರಿ ಆಯಿತು ಅಲ್ವಾ? ಈಗ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ನಮಗೆ ಸೂತ್ರ ಏನು ಗೊತ್ತು? ಸಿ ಬೈ ಎ. ಇಲ್ಲಿ ಆಲ್ಫಾನ 1ಅನ್ನು ಮೈನಸ್ 5 ಅಂತ ತೊಗೊಳ್ಳೋಣ, ಇಂಟು ಇನ್ನೊಂದು ಮೈನಸ್ 2, ಬೀಟಾನ ಮೈನಸ್ 2 ಅಂತ ತೊಗೊಳ್ಳೋಣ. ಸಿ ಬೆಲೆ ಎಷ್ಟು ಮಕ್ಕಳೇ? ಇಲ್ಲಿ ಸಿ ಬೆಲೆ ಬರ್ಕೊಂಡಿದ್ದೀರಾ 10 ಅಂತ, ಅದನ್ನು ಹಾಗೆ ಬರೀರಿ. 10 ಬೈ ಎ ಬೆಲೆ ಎಷ್ಟು? 1 ಅಲ್ವಾ? ಆಗ ನಾವು 1 ಅಂತ ಬರಿತೀವಿ. ಈಗ ಮೈನಸ್ ಇಂಟು ಮೈನಸ್ ಏನಾಯಿತು? ಈ ಕಡೆ ಪ್ಲಸ್ ಆಯಿತು. 5 2ಲಿ ಎಷ್ಟು? 10 ಬಂತು. ಇಲ್ಲಿ ಸಹ 10 ಬಂತು. ಎಡಗಡೆನೂ 10 ಬಂತು, ಬಲಗಡೆನೂ 10 ಬಂತು. ಇದು ತಾಳೆ ನೋಡೋದು ಅಂತಂದರೆ ಇದಕ್ಕೆ 3 ಮಾರ್ಕಿನ ಪ್ರಶ್ನೆ ಮಕ್ಕಳೇ. ಇಲ್ಲಿ ಗಂಟ ನೀವು ಎಕ್ಸ್ ಬೆಲೆ ಕಂಡಿಡಿದಾಗ ನಿಮಗೆ 1.5 ಸಿಗ್ತದೆ, ಮತ್ತು ಇಲ್ಲಿ ತಾಳೆ ನೋಡಿದಾಗ ನಿಮಗೆ 1.5 ಮಾರ್ಕ್ ಸಿಗ್ತದೆ. ಟೋಟಲ್ 3 ಮಾರ್ಕಿನ ಪ್ರಶ್ನೆ. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡೋಣ.
ಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬಹುಲಕ ಇಲ್ಲೇ ಮಾಡಿಬಿಡೋಣ. ತುಂಬ ಈಸಿ ಇರುವಂತಹ ಪ್ರಶ್ನೆ. ಬಹುಲಕಕ್ಕೆ ಏನು ಜಾಸ್ತಿ ಕೆಲಸ ಇಲ್ಲ, ಇದನ್ನೇ ಇಲ್ಲೇ ಮಾಡಿಬಿಟ್ರೆ ಆಯಿತು. ಹೇಗೆ ಬಹುಲಕನ ತಿಳಿಯೋದು ಅದು ಇಂಪಾರ್ಟೆಂಟ್ ಮಕ್ಕಳೇ. ನೀವು ಬಹುಲಕ ಮತ್ತು ಮಧ್ಯಾಂಕವನ್ನು ಕನ್ಫ್ಯೂಸ್ ಮಾಡ್ಕೊಳ್ತೀರ. ಬಹುಲಕಕ್ಕೆ ನೆಕ್ಸ್ಟ್ ಕಾಲಮ್ಮೇ ಬೇಡ, ಇಲ್ಲೊಂದು ಕಾಲಮ್ ಬೇಡ, ಇಲ್ಲಿ ಏನು ಕೊಟ್ಟಿದ್ದಾರೋ ಇದರಲ್ಲೇ ಆಟ. ಅರ್ಥ ಆಯ್ತಲ್ವಾ? ಇದರಲ್ಲಿ ಏನು ಮಾಡ್ತೀರಾ? ಅತ್ಯಂತ ದೊಡ್ಡದು ಯಾವುದು ಮಕ್ಕಳಲ್ಲಿ? ಅತ್ಯಂತ ದೊಡ್ಡದು ಯಾವುದು ಅಂತ ನೋಡಿ. ಫಸ್ಟ್ 10, ಆಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ಇದು 10. ಅರ್ಥ ಆಯ್ತಲ್ವಾ? ಇದನ್ನು ಯಾವುದು ದೊಡ್ಡದೋ ಅದನ್ನು F1 ಅಂತ ಬರಿತೀರಾ. ಅದರ ಹಿಂದೆದನ್ನು ಏನಂತ ತೊಗೊಳ್ತೀರಾ? F0. ಮುಂದೆದನ್ನು F2 ಅಂತ ತೊಗೊಳ್ತೀರಾ. ಈಗ ಸೂತ್ರ ಬಂದು, ಸೂತ್ರ ಏನಿದೆ? ಸೂತ್ರ ನಿಮಗೆ ಬಹುಲಕ ಈಕ್ವಲ್ ಟು ಎಲ್. ಇಲ್ಲಿ ತಪ್ಪು ಮಾಡೋದು, ಈ ಪ್ಲಸ್ ಹಾಕೋದಿಲ್ಲ. ಪ್ಲಸ್ ಹಾಕದೆ ನೀವು ಹಾಗೆ ಮಾಡ್ತೀರಾ. F1 ಮೈನಸ್ F0 ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಬರುತ್ತೆ. ಇದು ಸೂತ್ರ. ಈಗ ಎಲ್ ಅಂತ ಹೇಳಿದ್ರೆ ನೋಡಿ, ಇದನ್ನು ಯಾಕೆ ಫಸ್ಟೇ ಮಾರ್ಕ್ ಮಾಡಿದೆ ಅಂತ ಹೇಳಿದ್ರೆ, ಇದನ್ನು ಫುಲ್ ಮಾರ್ಕ್ ಮಾಡ್ಕೊಂಬಿಡಿ ಪೆನ್ಸಿಲಲ್ಲಿ. ಹೀಗೆ ನೀವು ಮಾರ್ಕ್ ಮಾಡ್ಕೊಂಬಿಡಿ ಮಕ್ಕಳೇ, ಆಗ ನಿಮಗೆ ಈಸಿ ಆಗುತ್ತೆ. ಓಕೆ, ಇದು ಒಂದು ಫಸ್ಟ್ ಗೊತ್ತಾಗ್ಬಿಟ್ರೆ ಯಾವುದು ದೊಡ್ಡದು ಅದು, ಯಾವುದಕ್ಕೆ ಬಹುಲಕಕ್ಕೆ ಮಾತ್ರ. ಹೀಗೆ ಏನು ಮಾಡೋದು ಬೇಡ, ಎಕ್ಸ್ಟ್ರಾ ಕಾಲಮ್ ಬೇಡ. ಈಗ ಇದು ಕೊನೆಯ ಎಲ್ ಅಂತ ಹೇಳಿದ್ರೆ ಇದನ್ನು ಬರಿಬೇಕು, 12 ಅಂತ ಬರಿ. ಓಕೆ, ಪ್ಲಸ್ F1 ಅಂತ ಹೇಳಿದ್ರೆ ಏನು? 10 ಮೈನಸ್ F0 ಅಂದರೆ ಏನು? 7 ಅಲ್ವಾ? ಬೈ 2 ಇಂಟು ಸೂತ್ರದಲ್ಲೇ ಇರೋದಿರೋದು F1 ಬರಬೇಕು. ಪುನಃ ಏನಾಗ್ತೀರಾ? 10 ಮೈನಸ್ F0 ಅಂತ ಹೇಳಿದ್ರೆ ಏನು? 7 ಮೈನಸ್ F2 ಅಂತ ಹೇಳಿದ್ರೆ 1 ಬ್ರ್ಯಾಕೆಟ್ ಹಾಕಿ. ಹೆಚ್ಚನ್ನು ಹೆಂಗೆ ಕಂಡುಹಿಡಿತೀರಾ ಮಕ್ಕಳೇ? ಹೆಚ್ಚು ಕಂಡುಹಿಡಿಯೋದು ಹೇಗೆ ಅಂದರೆ 16ರಿಂದ ಈ 12ಅನ್ನು ಮೈನಸ್ ಮಾಡೋದು. ಆಯಿತಾ? ಕೆಳಮಿತಿಯನ್ನು ಮೈನಸ್ ಮಾಡೋದು. ಇದು ಮೇಲ್ಮಿತಿ, ಇದು ಕೆಳಮಿತಿ. ಮೈನಸ್ ಮಾಡಿದಾಗ 6ರಿಂದ 2 ಕಳೆದ್ರೆ ಎಷ್ಟು ಬರ್ತದೆ? 4. ಆಗ ಹೆಚ್ಚಿದ್ದ ಜಾಗಕ್ಕೆ ಎಷ್ಟು ಹಾಕ್ತೀರಾ? 4 ಅಂತ ಹಾಕ್ತೀರಾ. ಈಗ 12 ಪ್ಲಸ್ 10ರಿಂದ 7 ಕಳೆದ್ರೆ ಎಷ್ಟು? 3. 2 10 20. ಯಾವುದೇ ಸಂದರ್ಭದಲ್ಲೂ ಇಲ್ಲಿ ಮೈನಸ್ಸೇ ಚಿಹ್ನೆ ಬರೋದು. ಮೈನಸ್ ಚಿಹ್ನೆ ಬಂದರೆ ಏನು ಮಾಡಬೇಕು? ಕೂಡಿಸ್ಬೇಕು. ಆಗ -8 ಆಗುತ್ತೆ ಇಲ್ಲಿ, ಇಂಟು 4. ಈಗ ನೆಕ್ಸ್ಟ್ ಸ್ಟೆಪ್ 12 ಪ್ಲಸ್ 3. 20ರಿಂದ 8 ಹೋದರೆ ಎಷ್ಟಾಯಿತು? 12 ಆಯಿತು, ಗುಣಿಸು 4. ಇದು ಹೊರಗಿರುವಂಥದ್ದು. ಈಗ 4 3ಲಿ 12 ಹೀಗೆ ಬೇಕಾದರೂ ಮಾಡ್ಬೋದು, ಅಥವಾ ಕಟ್ ಮಾಡೋದ್ರೆ ಕಟ್ ಮಾಡ್ಬೋದು. 4 3ಲಿ ಎಷ್ಟು ಬಂತು? 12. ಮೇಲೆದನ್ನ ಗುಣಿಸ್ಕೊಳ್ಳಿ ಬೈ 12. ಈ 12 ಆಗ 1 ಬರ್ತದೆ. ಆಗ 12 ಪ್ಲಸ್ 1 ಎಷ್ಟಾಗುತ್ತೆ? 13 ಆಗುತ್ತೆ. ಬಹುಲಕ ಎಷ್ಟು ಬಂತು ಮಕ್ಕಳೇ? ಬಹುಲಕ 13. ಅರ್ಥ ಆಯ್ತಲ್ವಾ? ಈಸಿ ಇದೆಯಲ್ವಾ? ಬಹುಲಕ 13. ಇದು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಬಹುಲಕ ಮಾಡಿ ಅಂತ ಹೇಳಿದ್ರೆ ಮಧ್ಯಾಂಕ ಮಾಡೋಕ್ಕೆ ಹೋಗ್ತೀರಾ, ಅದೇ ತಪ್ಪಾಗೋದು. ಬಹುಲಕಕ್ಕೆ ಏನಿಲ್ಲ, ಅದನ್ನು ತಲೆ ಇಟ್ಟು ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಕೊಂಡು ಹೋಗ್ತೀನಿ ಮಕ್ಕಳೇ. ಅದರಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವುದು ಎಲ್ಲ ಕ್ವಶನ್ ಪೇಪರ್ಸು ಎಲ್ಲ ಸ್ಕೂಲ್ಸಲ್ಲೂ ಎಲ್ಲ ಡಿಸ್ಟ್ರಿಕ್ಸ್ನಲ್ಲೂ ಏನಾಗ್ತಾ ಇದೆ ಅಂದರೆ, ಫಸ್ಟ್ ಒಂದು ಪ್ರಿಪ್ರೇಟ್ರಿ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿಗಿಂತ. ಅದರಲ್ಲಿ ಬರುವಂಥ ಈ ಥರ ರಿಪೀಟೆಡ್ ಕ್ವಶನ್ ಬರೋಕ್ಕಿಲ್ಲ. ಈ ಬಹುಲಕ ಮಧ್ಯಾಂಕ 100% ಬರುವಂಥ ಕ್ವಶನ್ಸು ಆ ಥರ ಕ್ವಶನ್ಸ್ ಮಾಡಿದೆ. ಸ್ವಲ್ಪ ಬೇರೆ ಥರ ಇರುವಂಥ ಕ್ವಶನ್ಸು ಗಳನ್ನು ಮಾಡ್ಕೊಂಡು ಹೋಗ್ತೀನಿ. ನೀವು ನಿಮಗೆ ಡೌಟ್ ಇದ್ದಾಗ ನೀವು ಅದನ್ನು ರೆಫರ್ ಮಾಡ್ಬೋದು. ಆಯಿತಾ? ಕೆಲವೊಂದು ಎಲ್ಲ ಸ್ಕೂಲಿಂದ ಡಿಸ್ಟಿಕ್ಕಿಂದ ಮಾಡಿದಂತಹ ಪ್ರಿಪ್ರೇಟ್ರಿಯಲ್ಲಿ ಕೆಲವೊಂದು ಕ್ಲಿಷ್ಟ ಅಂತ ನಾನು ನನ್ನ ಮಕ್ಕಳಿಗೆ ಕೊಟ್ಟಾಗ ಕ್ಲಿಷ್ಟ ಅಂತ ಯಾವುದು ಅನ್ನಿಸ್ತದೋ ಆ ಥರ ಕ್ವಶನ್ಸನ್ನು ನಾನು ಮಾಡ್ತೀನಿ. ನೀವು ಮುಂದಿನ ಕ್ಲಾಸಲ್ಲಿ ಅದನ್ನು ನಿರೀಕ್ಷಿಸ್ಬೋದು. ಈಗ ಇದರಲ್ಲಿ ಏನು ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ, ಆವೃತ್ತಿ ಅಂತ ಹೇಳಿದ್ರೆ ಇಲ್ಲಿಗೆಲ್ಲ ಹೋಗೋದು ಬೇಡ ಮಕ್ಕಳು. ನೆಕ್ಸ್ಟ್ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ ತಕ್ಷಣ ನಿಮಗೆ ತಲೆ ಮೇಲೆ ಸಂಚಿತ ಆವೃತ್ತಿ ಕಂಡುಹಿಡಿಬೇಕು ಅಂತ ಯೋಚನೆ ಬರಬೇಕು. ಸಂಚಿತ ಆವೃತ್ತಿ ಅರ್ಥ ಆಯ್ತಲ್ವಾ? ಸಂಚಿತ ಆವೃತ್ತಿ ಕಂಡುಹಿಡಬೇಕು. ಈ 2 ಏನಿದೆಯೋ ಅದನ್ನು ಹಾಗೇ ಬರಿತೀರಾ. ನೆಕ್ಸ್ಟ್ ಇದಕ್ಕೆ ಈ 2ಕ್ಕೆ ಈ 4ಅನ್ನು ಸೇರಿಸಿ. 4 2 ಎಷ್ಟಾಯಿತು? 6. 6 8 ಎಷ್ಟಾಯಿತು? 14. 14ಕ್ಕೆ 5 ಸೇರಿಸಿದ್ರೆ ಎಷ್ಟು ಬಂತು? 19. 19 1 ಎಷ್ಟಾಯಿತು? 20. ಇದು ಸರಿ ಉಂಟಾ ಇಲ್ಲ ಗೊತ್ತಾಗಬೇಕಾದ್ರೆ ಇದನ್ನು ಕೂಡಿಸಿ. 4 2 6 6 6 12 13 14 14 6 20 ಬರ್ತದೆ. ಆಗ ಎನ್ ಬೆಲೆ ಎಷ್ಟು ಬಂತು? 20 ಅಂತ ಬಂತು. ಇಲ್ಲಿನೂ 20 ಬಂದು ಇಲ್ಲಿನೂ 20 ಬಂದರೆ ಮಾತ್ರ ನೀವು ಮಧ್ಯಾಂಕದಲ್ಲಿ ಮಾಡಿದ ಈ ಸ್ಟೆಪ್ಪು ಸರಿ ಅಂತ ಅರ್ಥ. ತುಂಬ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನು ಅದಕ್ಕೆ ಮಾಡ್ತೀರಾ, ಮಧ್ಯಾಂಕನ ಮಾಡ್ತೀರಾ, ಬಹುಲಕ. ಈಗ ಸೂತ್ರ ಬಂದು ಮಧ್ಯಾಂಕ ಈಕ್ವಲ್ ಟು ಸೂತ್ರ ಏನಿದೆ?
ಮಧ್ಯಾಂಕ ಈಕ್ವಲ್ ಟು ಇದಕ್ಕೂ ಎಲ್ಲಿದೆ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ಅಂತಿದೆ. ಇಲ್ಲಿ ಎಲ್ ಅಂತ ಹೇಳೋದು. ಈಗ ಇಲ್ಲಿ ಹೇಗೆ ತೊಗೊಳ್ಳೋದು ಎಲ್? ಈ n/2 ಅನ್ನು ಫಸ್ಟ್ ಮಾಡ್ಕೋಬೇಕು. ಈಗ n/2 ಅಂತ ಹೇಳಿದ್ರೆ ಮಕ್ಕಳೇ n/2 ಅನ್ನು ಫಸ್ಟ್ ಮಾಡ್ಕೊಳ್ಬೇಕಾಗಿದ್ದು. ಏನು ಮಾಡೋದಕ್ಕಿಂತ ಮೊದಲು 20/2 20 ಭಾಗಿಸಿದ್ರೆ ಎಷ್ಟು ಬರ್ತದೆ ನಿಮಗೆ? 10 ಬರ್ತದೆ. ಈಗ 10 ಹತ್ರ ಯಾವ ನಂಬರ್ ಇದೆ? 14 ಇದೆ ಅಲ್ವಾ? 10 ಹತ್ರ ಇರುವಂಥ ನಂಬರ್ 14. ದೊಡ್ಡದು ತೊಗೋಬೇಕು, ಚಿಕ್ಕದು ತೊಗೋಬಾರ್ದು. ಅರ್ಥ ಆಯ್ತಲ್ಲ? ಇಲ್ಲಿ 6 ಅಂತಿರೋದು ಸಹ 6ಕ್ಕೂ ಹತ್ರನೇ ಇದೆ ಅಂತ ಹಾಗಲ್ಲ, 10ಕ್ಕಿಂತ ದೊಡ್ಡದಿರಬೇಕು. ಅರ್ಥ ಆಯ್ತಲ್ವಾ? ಆಗ 14 ನೆಕ್ಸ್ಟ್ ನಂಬರ್ ಬರೋದು. ಆಗ ಇದನ್ನು ನೀವು ಹೀಗೆ ಮಾರ್ಕ್ ಮಾಡಿ, ಪೆನ್ಸಿಲ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಈಸಿ ಆಗುತ್ತೆ, ಯಾವುದೆಲ್ಲ ಬೇಕು ಅಂತ ಗೊತ್ತಾಗುತ್ತಲ್ವ. ಈಗ ಎಲ್ ಅಂತ ಹೇಳಿದ್ರೆ ಈ ಲೈನಲ್ಲೇ ತೊಗೊಳ್ಬೇಕು. ಎಲ್ಲೇನು ಕೆಳಮಿತಿ ಎಷ್ಟು? 20. ಅದನ್ನು ಬರಿತೀನಿ, 20 ಅಂತ ಬರಿತೀನಿ. ಪ್ಲಸ್ n/2 ಎಷ್ಟು ಬಂದಿದೆ? 10 ಬಂದಿದೆ. 10 ಮೈನಸ್ ಸಿ ಎಫ್ ಯಾವುದು ತೊಗೋಬೇಕು ಅಂತದ್ದು ಇದಲ್ಲ, ಇದ್ರದ್ದು ಮೇಲೆ ಇರೋದನ್ನು ತೊಗೋಬೇಕು. ಸಿ ಎಫ್ ಎಷ್ಟಿದೆ? 6 ಇದೆ. ಅದನ್ನು ಸಿ ಎಫ್ ಅಂತ ತೊಗೊಳ್ತೀರಾ. ಬೈ ಎಫ್ ಅಂತ ಹೇಳೋದು ಇದನ್ನು ತೊಗೋಬೇಕು ಮಕ್ಕಳೇ. ಅರ್ಥ ಆಯ್ತಾ? ಇದೇ ಲೈನಲ್ಲಿರೋ ತೊಗೋಬೇಕು. ಸಿ ಎಫ್ ಮಾತ್ರ ನಾವು ಮೇಲೆ ಲೈನಲ್ಲಿ ತೊಗೊಳ್ತಾ ಇದ್ದೀವಿ, ಎಫ್ ಈ ಲೈನಲ್ಲಿ ತೊಗೋಬೇಕು. 8 ಇಂಟು ಹೆಚ್ ಅಂತ ಹೇಳಿದ್ರೆ ಎಷ್ಟು ಸಿಗ್ತದೆ? 30ರಿಂದ 10 ಕಳಿಬೇಕು. ಹೆಚ್ ಅಂತ ಹೇಳಿದ್ರೆ ಇದರ ವ್ಯತ್ಯಾಸ. ಹೆಚ್ ಇಸ್ ಈಕ್ವಲ್ ಟು 30 ಮೈನಸ್ 20. 30ರಿಂದ 20 ಕಳೆದ್ರೆ ಎಷ್ಟಾಯ್ತು ಮಕ್ಕಳೇ? 10. ಆಗ ಇಂಟು 10 ಅಂತ ಬರಿತೀರ. ಆಗ 20 ಪ್ಲಸ್ 10ರಿಂದ 6 ಕಳೆದ್ರೆ ಎಷ್ಟು? 4/8 ಇಂಟು 10. ಮಕ್ಕಳೇ ಈ ರೀತಿ ಬೇಕಾದರೂ ಮಾಡ್ಬೋದು, ಗುಣಿಸ್ಬಿಟ್ಟು ಮಾಡ್ಬೋದು. ಹಾಗೆ ಮಾಡಿ. 20 ತಪ್ಪಾಗಲಿ ಕೂಡುದು ಅಷ್ಟೇ. 20 ಪ್ಲಸ್ 4 40/8. ಆಗ ಭಾಗಿಸಿ 40ನ್ನು 8ರಿಂದ ಭಾಗಿಸಿದಾಗ 40ನ್ನು ಈಗ 8ರಿಂದ ಭಾಗಿಸ್ಬೇಕು. 8 5 40. ಆಗ ಆನ್ಸರ್ ಎಷ್ಟು ಬಂತು? 5. ಆಗ 20ಕ್ಕೆ ಇಲ್ಲಿ ಭಾಗಿಸಿದ ಆನ್ಸರ್ 5ಅನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂತು? 25. ಮಧ್ಯಾಂಕ ಎಷ್ಟು? ಮಧ್ಯಾಂಕ 25. ಅರ್ಥ ಆಯ್ತಲ್ಲ ಮಕ್ಕಳೇ? ಈಸಿ ಇದೆ, ತುಂಬ ಇಂಪಾರ್ಟೆಂಟ್ ಆಲ್ಸೋ. ಯಾವುದೇ ಕ್ವಶನಲ್ಲಿ ಈ ಪ್ರಶ್ನೆ ಬರಲಿಲ್ಲ, ಇದೇ ಥರದ್ದು ಮಧ್ಯಾಂಕ 100% ಬರುವಂತಹ ಕ್ವಶನ್. ಅರ್ಥ ಆಯ್ತಲ್ಲ? ಇದು ಬರ್ತದೆ. ನೆಕ್ಸ್ಟ್ ಕ್ಲಾಸಿಂದ ನಾನು ಮಧ್ಯಾಂಕ ಮತ್ತು ಬಹುಲಕವನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ 2 ವಿಡಿಯೋದಲ್ಲೂ ಮಧ್ಯಾಂಕ ಬಹುಲಕ ಆಗಿದೆ. ಇದನ್ನು ನೀವು ಪರ್ಫೆಕ್ಟ್ ಆಗಿರ್ತೀರಾ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಅದೇ ಹೇಳಿದಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಅನಿಸ್ತದೋ ರಿಪೀಟೆಡ್ ಕ್ವಶನ್ಸನ್ನು ಮಾಡ್ಕೊಂಡು ಹೋಗ್ತೀನಿ. 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ರೂಟ್ ಇದೆ, ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ ಟು 2 ಕೊಸೆಕ್ ಎ ಅಂತ ಸಾಧಿಸಿ ಅಂತ. ಮಕ್ಕಳು ಇದನ್ನು ನೋಡಿದ ತಕ್ಷಣ ಇದು ಕಾಸ್ ಎ ಯಾವುದೇ ಕೊಡಲಿ, ನೀವು ಆದಷ್ಟು ಕಾಸ್ ಎ ಸೈನ್ ಎ ರೂಪದಲ್ಲಿ ಇದೆಯಾ ಮಾಡಿಕೊಂಡು ಅದನ್ನು ಸುಲಭ ರೂಪಕ್ಕೆ ತರಬೇಕು. ಇಲ್ಲಿ 1 ಮೈನಸ್ ಕಾಸ್ ಎ ಇದು ಆಲ್ರೆಡಿ ಸುಲಭ ರೂಪದಲ್ಲಿದೆ. ಆದರೆ ಹೀಗೆ ಬಂದಾಗ ನಾವೇನು ಮಾಡಬೇಕು? ಛೇದದಲ್ಲಿ ಹೀಗೆ ಬಂದಾಗ ಛೇದವನ್ನು ಅಕರ್ಣೀಕರಣಗೊಳಿಸೋದು ಅಂತ ಕೇಳಿದ್ದೀರಾ? ಆ ರೀತಿ ಮಾಡಿ ನೋಡೋಣ. ಈಗ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ. ಎರಡು ಸೇಮ್ ಇದೆ, ಬಟ್ ಒಂದು ಕಡೆ ಪ್ಲಸ್ ಇದೆ, ಒಂದು ಮೈನಸ್, ಒಂದು ಕಡೆ ಮೈನಸ್ ಇದೆ. 2 ಕೊಸೆಕ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಅಲ್ವಾ? ಈಗ ನಾವು ಎಡಗಡೆದನ್ನು ತೊಗೊಂಡು ಬಲಗಡೆದನ್ನು ಪ್ರೂವ್ ಮಾಡಬೇಕು. ಈಗ ಎಡಗಡೆಯನ್ನು ತೊಗೋಬೇಕು. ಈ ರೀತಿ ಇದು ಸುಲಭ ರೂಪದಲ್ಲೇ ಇರೋದ್ರಿಂದ ಇದನ್ನೇ ನಾವೇನು ಮಾಡೋಣ ಅಂದರೆ ಛೇದವನ್ನು ಅಕರ್ಣೀಕರಣಗೊಳಿಸೋದು. 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಇದೆಯಲ್ಲ ಮಕ್ಕಳು, ಛೇದದಲ್ಲಿ 1 ಪ್ಲಸ್ ಕಾಸ್ ಎ ಅಂತ ಇದೆ. ಈಗ ಇದನ್ನೇ ಛೇದವನ್ನೇ ನೋಡಿಕೊಂಡು ಇಲ್ಲಿ ಪ್ಲಸ್ ಇರೋದ್ರಿಂದ ಮೇಲೆ ಅಂಶವನ್ನು ಸಹ 1 ಮೈನಸ್ ಕಾಸ್ ಎ ಇಂದ ಗುಣಿಸಿ, ಕೆಳಗೇನು 1 ಮೈನಸ್ ಕಾಸ್ ಎ ಇಂದ ಗುಣಿಸಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಕೊಟ್ಟಿದ್ದಾರೋ ನೋಡ್ಕೋಬೇಕು. ಛೇದದಲ್ಲಿ 1 ಪ್ಲಸ್ ಕಾಸ್ ಎ ಇದೆ, ಆಗ 2 ಮೇಲೆ ಮತ್ತು ಕೆಳಗೆ ಅಂಶ ಮತ್ತು ಛೇದವನ್ನು 1 ಮೈನಸ್ ಕಾಸ್ ಎ ಇಂದ ಗುಣಿಸೋದು. ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ. ಇಲ್ಲಿ ಏನಾಗಿದೆ? ಛೇದವನ್ನು ಅಕರ್ಣೀಕರಣಗೊಳಿಸಬೇಕಾದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಇಂಟು ಹಾಕಿ ನಾವೇನು ಮಾಡಬೇಕು? ಪ್ಲಸ್ ಕಾಸ್ ಎ ಅಂತ ಬರೀಬೇಕು. 1 ಪ್ಲಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ. ಅರ್ಥ ಆಯ್ತಲ್ಲ ಮಕ್ಕಳೇ? ಏನು ಛೇದವನ್ನು ಅಕರ್ಣೀಕರಣಗೊಳಿಸೋದು ಅಂತ ಹೇಳಿದ್ರೆ ಏನು ಕೆಳಗೆ ಕೊಟ್ಟಿದ್ದಾರೋ
ಪ್ಲಸ್ ಇದ್ದರೆ ಮೈನಸ್ಸಿಂದ ಗುಣಿಸ್ಬೇಕು, ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಮಾಡಿ ಗುಣಿಸ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಇದು ಹೋಲ್ ರೂಟ್, ನನಗೆ ರೂಟ್ ತೆಗಿಬೇಕು ಅದಕ್ಕೋಸ್ಕರ. ಈಗ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ, ಇದು ಇಷ್ಟನ್ನು ಎ ಅಂತ ಗುಣಿಸಿದರೆ ಎ ಇಂಟು ಎ ಏನಾಗುತ್ತೆ ಮಕ್ಕಳೇ? ಎ ಸ್ಕ್ವಯರ್ ಆಗಲ್ವಾ? ಆಗ ನೀವೇನು ಮಾಡ್ತೀರಾ? ಎ ಇಂಟು ಎ ಸ್ಕ್ವಯರ್ ಅಂತ ಬಂದಾಗ ನೀವು ಎ ಸ್ಕ್ವಯರ್ ಅಂತ ಬರೀತೀವಿ. ಅದೇ ಥರ ಇದನ್ನು ಸಹ ನಾನೇನು ಮಾಡ್ತೀನಿ, 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಅಂತ ಬರೀಲ್ಲ, ಎ ಇಂಟು ಎ ಸ್ಕ್ವಯರ್ ಬೈ ಇದು ಒಂದು ಪ್ಲಸ್ ಎ ಒಂದು ಮೈನಸ್ ಎ, ಒಂದು ಪ್ಲಸ್ ಕಾಸ್ ಎ ಒಂದು ಮೈನಸ್ ಕಾಸ್ ಎ ಅಂತಿದೆ. ಇದು ಯಾವ ರೂಪದಲ್ಲಿದೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆಯಲ್ವಾ? ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಆಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿ ಬರಿಬೇಕಲ್ಲ, ಹಾಗೆ ಬರೀರಿ. ಆಗ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಎ, ಅರ್ಥ ಆಯ್ತಾ? ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್, ಇದನ್ನು ಎ ಇಂಟು ಎ ಸ್ಕ್ವಯರ್ ಬೈ ಇದು ಅಷ್ಟೇ, ಒಂದು ಮೈನಸ್ ಒಂದು ಪ್ಲಸ್ ಇದೆ, ಆಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಆಗ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಎ. ಮಕ್ಕಳೇ ಇಲ್ಲಿ ನೋಡಿ, ಇದು ಫುಲ್ ಇದೆ ಆಯಿತಾ ರೂಟ್. ಈಗ ಇದು ಏನಾದ್ರು ಯೋಚನೆ ಬರ್ತಾ ಇದೆಯಾ ನಿಮಗೆ? ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು ಒಂದು ಸೂತ್ರ ಗೊತ್ತಿದೆಯಲ್ವಾ? ಆಗ ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ನಾನು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಬರಿಬೋದಾ? 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ, ಎರಡು ಕಡೆನೂ 1 ಮೈನಸ್ ಕಾಸ್ ಸ್ಕ್ವಯರ್ ಎ 1 ಮೈನಸ್ ಕಾಸ್ ಸ್ಕ್ವಯರ್ ಇದೆ. ಆಗ ನಾನು ಆ ಜಾಗದಲ್ಲಿ ಏನು ಬರಿತೀನಿ? ಸೈನ್ ಸ್ಕ್ವಯರ್ ಎ. ಇದನ್ನು ಹಾಗೆ ಬರ್ಕೊಳ್ಳಿ, ರೂಟ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್. ಅರ್ಥ ಆಯ್ತಲ್ವಾ? ಕೆಳಗೆ 1 ಸ್ಕ್ವಯರ್ ಅಂತ ಹೇಳಿದ್ರೆ 1 ಅಂತ ಅರ್ಥ ಅಲ್ವಾ? ಆಗ 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರನ್ನು ನಾನು ಏನಂತ ಬರಿಬೇಕು? ಸೈನ್ ಸ್ಕ್ವಯರ್ ಎ ಅಂತ ಬರೀರಿ. ಓಕೆ, ಪ್ಲಸ್ ಇಲ್ಲೂ ಅಷ್ಟೇ, ಇದನ್ನು ಮೇಲಿರೋದನ್ನ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರನ್ನು ಹಾಗೆ ಬರೀರಿ. 1 ಮೈನಸ್ ಕಾಸ್ ಸ್ಕ್ವಯರ್ ಎನ್ನು ಏನಂತ ಬರೀರಿ? ಸೈನ್ ಸ್ಕ್ವಯರ್ ಎ ಅಂತ ಬರೀರಿ. ಮಕ್ಕಳಿಗೆ ಎರಡು ಕಡೆನೂ ಸ್ಕ್ವಯರ್ ಇದೆ ನೋಡಿ, ಇಲ್ಲಿ ಸ್ಕ್ವಯರ್ ಇದೆ. ಆಗ ನಾವು ಈ ಸ್ಕ್ವಯರ್ ಮೇಲಿದ್ದು ಸ್ಕ್ವಯರು ಕೆಳಗಿದ್ದು ಸ್ಕ್ವಯರು ಕ್ಯಾನ್ಸಲ್ ಆಗಿ ಹೋಗುತ್ತೆ ರೂಟ್ ಜೊತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನೋಡಿ, ಇದು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಲ್ಲ, ಕಾಸ್ ಹೋಲ್ ಸ್ಕ್ವಯರ್ ಅಲ್ಲ, 1 ಮೈನಸ್ ಕಾಸ್ ಹೋಲ್ ಸ್ಕ್ವಯರ್, ಕಾಸ್ ಎ ಹೋಲ್ ಸ್ಕ್ವಯರ್ ಅಂತೇಳಿದ್ರೆ ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಯಿತು ಬೈ ರೂಟ್ ಸೈನ್ ಸ್ಕ್ವಯರ್ ಎ ಅಂದರೆ ಈ ಸೈನ್ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಇದೇನು ಉಳಿಯುತ್ತೆ ಅಂದರೆ 1 ಮೈನಸ್ ಕಾಸ್ ಎ ಮೇಲಿರೋದು ಬೈ ಕೆಳಗೆ ಸೈನ್ ಎ ಮಾತ್ರ ಉಳಿಯುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಪ್ಲಸ್ ಅದೇ ಥರ 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಉಳಿಯುತ್ತೆ. ಈಗ ಛೇದದಲ್ಲಿ ಒಂದೇ ಸಂಖ್ಯೆ ಇದ್ದರೆ ನಾವು ಲಾಸಾಹ ಏನು ಬರಿತೀವಿ? ಸೈನ್ ಎ ಅಂತ ಬರಿತೀವಲ್ವಾ? ಅದೇ ಥರ ನಾವು ಇದನ್ನು ಏನು ಮಾಡೋಣ? ಸೈನ್ ಎ ಅಂತ ಬರೆಯೋಣ. ಇದನ್ನು ಅಳಿಸ್ಬಿಡಿ. ಎಲ್ಲ ಮಾಡುವಾಗ ಬೇಕು, ನನಗೆ ಇಲ್ಲಿ ಜಾಗ ಇಲ್ಲದ ಕಾರಣ ನಾನು ಏನು ಮಾಡ್ತಾಯಿದ್ದೀನಿ, ಇದು ಅಳಿಸಿ ಸೈನ್ ಎ ಎರಡು ಸೇಮ್ ಇರೋದ್ರಿಂದ ನಾವು ಅದನ್ನು ಆ್ಯಸ್ ಇಟ್ ಈಸ್ ಬರಿಬೋದಲ್ಲ, ಹಾಗೆ ಬರಿಬೋದಲ್ಲ. 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಅಲ್ವಾ? 1 ಮೈನಸ್ ಕಾಸ್ ಎ. ಈಗ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಗೋಗುತ್ತೆ. 1 ಪ್ಲಸ್ 1 ಎಷ್ಟಾಗುತ್ತೆ? 2 ಬೈ ಸೈನ್ ಎ ಆಗುತ್ತೆ. ನಿಮಗೆ ಗೊತ್ತಿದೆ, ಎರಡನ್ನು ಸಪ್ರೇಟ್ ಬರ್ಕೊಳ್ಳಿ, ಇಂಟು 1 ಬೈ ಸೈನ್ ಎ ಅಂತ ಬರಿತೀನಿ. ಆಗ 1 ಬೈ ಸೈನ್ ಎ ಅಂತ ಹೇಳಿದ್ರೆ ಏನು ಸೂತ್ರ? ಕೊಸೆಕ್ ಎ, 2 ಇಂಟು ಕೊಸೆಕ್ ಎ. LHS ಈಕ್ವಲ್ ಟು RHS. ಎಡಗಡೆ ತಗೊಂಡು ಎಡಬದಿ ಈಕ್ವಲ್ ಟು ಏನಂತ ಬರಿತೀರಾ? ಬಲಬದಿ ಅಂತ ಬರಿತೀರಾ. LHS ಇಸ್ ಈಕ್ವಲ್ ಟು RHS ಅಂತ ಬರೆದ್ರೆ ಆಯಿತು. ಈಸಿ ಇದೆಯಲ್ವಾ? ಸೈನಿಂದ ಹೀಗೆ ಬಂದರೆ, ಸೈನ್ ಮತ್ತು ಕಾಸ್ನಲ್ಲಿ ಬಂದರೆ ಸಾಧಾರಣ ಮ್ಯಾಕ್ಸಿಮಮ್ ಹೀಗೆ ಭಿನ್ನರಾಶಿಯಲ್ಲೂ ಬಂದುಬಿಟ್ರೆ ನಾವೇನು ಮಾಡಬೇಕು? ಛೇದವನ್ನು ಅಕರ್ಣೀಕರಣಗೊಳಿಸ್ಬಿಟ್ಟು ಸುಲಭ ರೂಪಕ್ಕೆ ತರಬೇಕಾಗುತ್ತೆ ಮಕ್ಕಳೇ. ನೀವು ಯಾವುದೇ ಲೆಕ್ಕ ಮಾಡಬೇಕಾದ್ರೂ 3 ಸೂತ್ರಗಳಿದೆಯಲ್ಲ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು 1 ಪ್ಲಸ್ ಕೊಸೆಕ್ ಸ್ಕ್ವಯರ್ ಎ ಈಕ್ವಲ್ ಟು ಕಾಟ್ ಸ್ಕ್ವಯರ್ ಎ. ಆ ಫಾರ್ಮುಲಾಸ್ನ ಸ್ವಲ್ಪ ಬರ್ಕೊಂಡು ಕಲ್ತಿರ್ಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು ಆಯಿತಾ? ನೆಕ್ಸ್ಟ್ ಕ್ವಶನ್. ಒನ್ ಬೈ ಸೀಕೆಂಟ್ ಎ ಮೈನಸ್, ನೋಡಿ ಇದು ಸೀಕೆಂಟ್ ಎ ಇದು ಕೊಟ್ಟಿದ್ದಾರೆ. ಆಗ ಏನು ಮಾಡಬೇಕು? ನಾವು ಯಾವ ರೂಪ? ಕಾಸ್ ಮತ್ತು ಸೈನ್ ರೂಪಕ್ಕೆ ತೊಗೊಂಬರ್ಬೇಕು, ಆಗ ನಮಗೆ ಈಸಿ ಆಗುತ್ತೆ. ಓಕೆ, ಪ್ಲಸ್ 1 ಪ್ಲಸ್ ಸೀಕೆಂಟ್ ಎ ಪ್ಲಸ್ 1 ಈಕ್ವಲ್ ಟು 2 ಕೊಸೆಕ್ ಎ ಇಂಟು ಕಾಟ್ ಎ ಅಂತ. ಏನು ಮಾಡೋಣ? ಈಗ ನಾವು ಬೋರ್ಡಿಗೆ ಹೋಗಿ
ಸೀಕೆಂಟ್ ಎ ಮೈನಸ್ 1 ಪ್ಲಸ್ 1 ಬೈ ಸೀಕೆಂಟ್ ಎ ಪ್ಲಸ್ 1 ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು, 2 ಕೊಸೆಕ್ 2 ಕೊಸಿಕೆಂಟ್ ಎ ಇಂಟು ಕಾಟ್ ಎ ಅಂತ, ಕೊಸೆಕ್ ಎ ಇಂಟು ಕಾಟ್ ಎ ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಆಗ ನಾವು ಇದನ್ನು ನಾವು ಸೈನ್ ಅಥವಾ ಸೀಕೆಂಟ್ ಎ ಅಂತ ಹೇಳಿದ್ರೆ ಏನಂತ ಬರಿತೀರಾ, 1 ಬೈ ಕಾಸ್ ಎ ಅಂತ ಬರಿತೀರಾ, ಹೌದು ತಾನೆ. ಕಾಸ್ ಎ ಮೈನಸ್ 1, ಇದನ್ನು ಸೀಕೆಂಟ್ ಎ ಅನ್ನು ಮಾತ್ರ 1 ಬೈ ಕಾಸ್ ಎ ಮೈನಸ್ 1 ಅಂತ ಬರಿತೀರಾ. ಪ್ಲಸ್ ಇಲ್ಲಿ 1 ಬೈ ಈ ಸೀಕೆಂಟ್ ಎ ಅನ್ನು ಪುನಃ 1 ಬೈ ಕಾಸ್ ಎ ಅಂತ ತಗೊಳ್ತೀರಾ, ಪ್ಲಸ್ 1. ನೋಡಿ ಮಕ್ಕಳೇ, ಇದು ಭಿನ್ನರಾಶಿ ರೂಪದಲ್ಲಿದೆ, ಇದು ಪೂರ್ಣ ಸಂಖ್ಯೆ. ನೋಡಿ ಈಗ ಭಿನ್ನರಾಶಿ 1 ಬೈ 2 ಮೈನಸ್ 1 ಅಂತ ಹೇಳಿದಾಗ ನೀವು ಲಾಸಹ 2 ಅಂತ ಬರ್ಕೊಂಡು 2 ಮತ್ತು ಈ 1 ಮಲ್ಟಿಪ್ಲೈ ಮಾಡ್ತೀವಿ, ಈ 1 ಹಾಗೆ ಬರಿತೀರಾ, ಮೈನಸ್ 2 1 2 ಅಂತ ಬರಿತೀರಲ್ವಾ. ಅದೇ ಥರ ಇದನ್ನು ಒಂದು ಮೇಲಿರೋದು ಹಾಗೆ ಬರಲಿ, ಏನು ಬರಿತೀರ ನೀವು, ಕಾಸ್ ಎ ಅಂತ ಬರೆದು ಇಲ್ಲಿ ಏನು ಬರೀಬೇಕು, 1 ಮೈನಸ್ ಈ ಕಾಸ್ ಎ ಮತ್ತು 1 ಗುಣಿಸಿದಾಗ ಏನಾಗುತ್ತೆ, ಕಾಸ್ ಎ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಅದೇ ಥರ ಇದು ಪ್ಲಸ್ ಇದೆ ಅಂತ ಅಷ್ಟೇ, ಏನಂತ ಬರಿಬೇಕು, ಕೆಳಗೆ ಕಾಸ್ ಎ ಅಂತ ಬರಿಬೇಕು. 1 ಪ್ಲಸ್ ಈ ಕಾಸ್ ಎ ಮತ್ತು 1 ಗುಣಿಸಿದಾಗ ಏನಾಯಿತು, ಕಾಸ್ ಎ ಆಯಿತು. ಇಷ್ಟು ಗೊತ್ತಾಯ್ತಲ್ವಾ. ಈಗ ಭಿನ್ನರಾಶಿಯಲ್ಲಿದೆ ಅಂತ ಹೇಳಿ 1 ಬೈ 2 ಅಂತ ಬಂದರೆ ಇದು ಪೂರ್ಣ ಸಂಖ್ಯೆ ಇದೆ. ಈಗ ಇದನ್ನು ನಾವೇನು ಮಾಡಬೇಕು, ಗುಣಿಸ್ಬೇಕು ಅಂತೇಳಿದ್ರೆ ಇಂಟು ಹಾಕಿ ಇದನ್ನು ತಲೆ ಕೆಳಗೆ ಮಾಡಿ ಬರಿತೀರ ಅಲ್ವಾ, ವಿಲೋಮ ಅಂತ ಹೇಳ್ತೀವಿ, ರೆಸಿಪ್ರೋಕಲ್, ಇದನ್ನ ತಲೆ ಕೆಳಗಾಗಿ ಬರಿತೀರಲ್ವಾ, 2 1 2 1 ಈ ರೀತಿ ಬರಿತೀರ. ಅದೇ ಥರ ಇದನ್ನು ಮಾಡೋಣ. ಈ 1 ಮೇಲೆ ಇರುವ 1 ನಾನು ಇಲ್ಲಿ ಇಂಟು 1 ಅಂತ ಬರಿತೀನಿ, ಇಂಟು ಇದನ್ನು ತಲೆ ಕೆಳಗೆ ಮಾಡೋದು ಅಂತ ಹೇಳಿದ್ರೆ ಏನು ಬರಿತೀರಾ, ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಅಂತ ಬರಿತೀರ ಅಲ್ವಾ. ಪ್ಲಸ್ ಇದು ಸಪ್ರೇಟ್ ಇರಲಿ, ಇಲ್ಲೂ ಅಷ್ಟೇ, 1 ಗುಣಿಸು ಮೇಲೆಗೆ ತಗೊಳ್ಳಿ, ಕಾಸ್ ಎ ಅನ್ನು ಮೇಲೆ ತೊಗೊಂಡಿದ್ದೀರಾ, ಇದನ್ನು ಕೆಳಗೆ ಬರ್ತೀರ, 1 ಪ್ಲಸ್ ಕಾಸ್ ಎ ಅಂತ ಬರೀತೀರ. ಈಗ ಗುಣಿಸ್ಬೇಕು ಮಕ್ಕಳೇ, ಗುಣಿಸಿದಾಗ ಏನಾಯಿತು, ಮೇಲೆ ಕಾಸ್ ಎ ಬರುತ್ತೆ, 1 ಇಂಟು ಯಾವುದೇ ಸಂಖ್ಯೆ ಅದೇ ಬರುತ್ತೆ, ಕಾಸ್ ಎ 1 ಮೈನಸ್ ಕಾಸ್ ಎ ಆಯಿತು. ಪ್ಲಸ್ ಇಲ್ಲಿಯೂ ಅಷ್ಟೇ, ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ. ಈಗ ಇದೆರಡನ್ನು ಕೂಡಿಸ್ಬೇಕು, ಎಲ್ಲವೂ 2 ಭಿನ್ನರಾಶಿ ರೂಪದಲ್ಲಿದೆ, 2 ಕೂಡಿಸ್ಬೇಕು. ಇಲ್ಲಿ 1 ಮೈನಸ್ ಕಾಸ್ ಎ ಇದೆ, 1 ಪ್ಲಸ್ ಕಾಸ್ ಎ. ಭಿನ್ನರಾಶಿಯನ್ನು ಮಾಡಬೇಕಾದ್ರೆ ನಾವೇನು ಕಂಡುಹಿಡ್ತೀವಿ, ಲಾಸಹ ಎಲ್ ಸಿ ಎಮ್ ಕಂಡುಹಿಡಬೇಕು. ಇಲ್ಲಿ ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಏನು ಮಾಡ್ತೀವಿ, ಬೇರೆ ಬೇರೆ ನಂಬರ್ ಇದ್ದಿದ್ರೆ 1 ಬೈ 2 ಪ್ಲಸ್ 1 ಬೈ 3 ಅಂತ ಇದ್ದಿದ್ರೆ ನಾವು ಇದೆರಡನ್ನು ಮಲ್ಟಿಪ್ಲೈ ಮಾಡಿ 3 2 6 ಅಂತ ಮಾಡಿ ಇದನ್ನು ಲಾಸಹ ಅಂತ ತೊಗೊಳ್ತಿದ್ವಿ, ಬೇರೆ ಬೇರೆ ನಂಬರ್. ಅದೇ ಥರ ಇದೆರಡನ್ನು ಏನು ಮಾಡಬೇಕೀಗ, ಗುಣಿಸ್ಬೇಕು ಅಷ್ಟೇ. ಈಗ ಇದನ್ನೆಲ್ಲ ಇರೇಸ್ ಮಾಡ್ಕೊಳ್ಳೋಣ. 1 ಮೈನಸ್ ಕಾಸ್ ಎ 2 ಬರಿತೀನಿ, 1 ಮೈನಸ್ ಕಾಸ್ ಎ ಮತ್ತು 1 ಪ್ಲಸ್ ಕಾಸ್ ಎ 2 ಬರಿತೀನಿ, ಇಂಟು ಅಂತ ಮಾಡಬೇಕಲ್ವಾ. ಇಲ್ಲಿ ಇಂಟು ಮಾಡೋದ್ರಿಂದ ಹೀಗೆ ಇಂಟು ಬರೆದಿಟ್ಟರೆ ಆಯಿತು. ಈಗ ಏನಾಗುತ್ತೆ ಅಂದರೆ 1 ಮೈನಸ್ ಕಾಸ್ ಎ ಈ 1 ಮೈನಸ್ ಕಾಸ್ ಎ ಜೊತೆ ಕ್ಯಾನ್ಸಲ್ ಆಗುತ್ತೆ. ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಇಂಟು ಲಾಸಹನ ನೀವು ಇಲ್ಲಿ ಬರಿತೀರಲ್ಲ ಎಲ್ ಸಿ ಎಮ್ಮನ್ನು, 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಬರಿತೀರಲ್ವ ಲಾಸಹ. ಈಗ ನೋಡಿ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಆಯಿತು. ಆಗ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರ್ತದಲ್ವ, ಅದನ್ನೇ ಬರಿತಾ ಇದ್ದೀನಿ, ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. ಅದೇ ಥರ ಪ್ಲಸ್ ಹಾಕಿ ಈ ಕಾಸ್ ಎ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ಪ್ಲಸ್ ಕಾಸ್ ಎ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗಿ 1 ಮೈನಸ್ ಕಾಸ್ ಎನ ಬರಿತೀರ, 1 ಮೈನಸ್ ಕಾಸ್ ಎ ಅಂತ ಬರಿತೀರ. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ 1 ಏನಾಗುತ್ತೆ, ಇದು ಗುಣಿಸ್ಬೇಕು, ಇದು ಮತ್ತು ಇದನ್ನು ಗುಣಿಸಿ, ಆಗ ನಮಗೆ ಕಾಸ್ ಎ ಬರ್ತದೆ. ಓಕೆ, ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ, ಪ್ಲಸ್ ಇಲ್ಲಿ ಕಾಸ್ ಎ ಇಂಟು 1 ಪುನಃ ಏನಾಗುತ್ತೆ ಕಾಸ್ ಎ, ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ. ಓಕೆ, ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ. ಅರ್ಥ ಆಯ್ತಲ್ಲ ಮಕ್ಕಳೇ. ಕಾಸ್ ಎ ಇಂಟು 1 ಕಾಸ್ ಎ, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ, ಪುನಃ ಕಾಸ್ ಎ ಇಂಟು 1 ಕಾಸ್ ಎ ಇಂಟು ಮೈನಸ್ ಕಾಸ್ ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ, ನಾನು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಬರಿತೀನಿ, ಎ ಮೈನಸ್ ಬಿ ಎ ಪ್ಲಸ್ ಬಿ. ಆಗ ಇಲ್ಲಿ ನೋಡಿ ಪ್ಲಸ್ ಕಾಸ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎ ಕ್ಯಾನ್ಸಲ್ ಆಗುತ್ತೆ. 2 ಕಾಸ್ ಎ
ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಬರುತ್ತೆ, ಸೈನ್ ಸ್ಕ್ವಯರ್ ಎ ಬರುತ್ತೆ. ಹೇಗೆ ಅಂತ ಗೊತ್ತಾನೆ, ಹೇಗೆ ಅಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು ಎಷ್ಟು, 1. ಇಲ್ಲಿ ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಲ್ವಾ, ಇಲ್ಲಿ ಕೊಟ್ಟಿರೋದು 1 ಮೈನಸ್ ಕಾಸ್ ಸ್ಕ್ವಯರ್ ಎ. 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂದರೆ ಸೈನ್ ಸ್ಕ್ವಯರ್ ಎ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ 2 ಹೊರಗೆ ತೆಗಿತೀನಿ, ಇಂಟು ಕಾಸ್ ಎ ಬೈ ಒಂದು ಸೈನನ್ನು ಇಲ್ಲಿ ಬರಿತೀನಿ ಮಕ್ಕಳೇ, ಸೈನ್ ಎ ಇಂಟು 1 ಬೈ ಸೈನ್ ಎ. ಇದನ್ನು ಸ್ಪ್ಲಿಟ್ ಮಾಡಿ ಬರೀಲ್ಲ ಹಿಂಗೆ, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಎ ಆಗುತ್ತೆ, ಸೈನ್ ಇಂಟು ಸೈನ್ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಈ ಕಾಸ್ ಬೈ ಸೈನ್ ಅಂತ ಹೇಳಿದ್ರೆ ಏನು ಬರಿತೀರಾ, ಕಾಟ್ ಎ ಅಂತ ಬರಿತೀರಾ. ಕಾಟ್ ಎ ಇಂಟು 1 ಬೈ ಸೈನ್ ಅಂದರೆ ಏನು ಬರಿತೀರಾ, ಕೊಸೆಕ್ ಎ. ಪ್ರೂವ್ ಆಯ್ತಲ್ವಾ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ, ನಿಮಿಷದ ಮುಳ್ಳು, ಸೆಕೆಂಡ್ ಮುಳ್ಳು ಎಲ್ಲ ಗೊತ್ತಿದೆ ತಾನೆ. ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂತ ಸಣ್ಣದರಲ್ಲೇ ಕಲ್ತಿದ್ದೀರ ನೀವು, ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂತ. ಇಲ್ಲಿ ನಿಮಿಷದ ಮುಳ್ಳು ದೊಡ್ಡ ಮುಳ್ಳು ಅದು ಎಷ್ಟಿದೆ, 14 ಸೆಂಟಿಮೀಟರ್ ಇದೆ. ಅಂದರೆ ತ್ರಿಜ್ಯ ಎಷ್ಟು ಬಂದು ಏನಾಗ್ತದೆ, 6 ಬಂದು, ನಿಮಿಷದ ಮುಳ್ಳು 6 ಬಂದು ಎಷ್ಟು ಬಂತು, 14 ಬಂತು. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ, ನಿಮ್ಗೆ ಗೊತ್ತು ಅಂದರೆ 60 ನಿಮಿಷ ಬೇಕು. ಈಗ ನಾವೇನು ಮಾಡಬೇಕಂದ್ರೆ, ನಮಗೆ ಗೊತ್ತಿದೆ ವೃತ್ತ ಅಂತ ಹೇಳಿದ ತಕ್ಷಣ ಇದು ವೃತ್ತಾಕಾರದಲ್ಲಿದೆ ನಮ್ಮ ಗಡಿಯಾರ ಅಂತ ತಿಳ್ಕೊಳ್ಳೋಣ. 360 ಡಿಗ್ರಿ ಬರ್ತದೆ ಮಕ್ಕಳೇ. ಆಗ ನಮ್ಗೆ 1 ನಿಮಿಷ ಅಂದರೆ ಎಷ್ಟು ಡಿಗ್ರಿ ಅಂತ ಫಸ್ಟ್ ಕಂಡುಹಿಡ್ಕೋಬೇಕು ಅಲ್ವಾ. ಈಗ 60 ನಿಮಿಷ ಆಗಬೇಕಾದ್ರೆ ಒಂದು ಫುಲ್ ಸುತ್ತು ಬಂದಿರುತ್ತೆ. 60 ನಿಮಿಷಕ್ಕೆ 360 ಡಿಗ್ರಿ ಏನಾಗುತ್ತೆ, ಸುತ್ತುತ್ತೆ ನಮ್ಮ ಕ್ಲಾಕ್ ಅಲ್ವಾ. ನಿಮಿಷದ ಮುಳ್ಳು 60 ನಿಮಿಷ ಆಗಬೇಕಾದ್ರೆ ಫುಲ್ ಒಂದು ಸುತ್ತು ಬಂದುಬಿಡುತ್ತೆ. ಆಗ 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಆಗುತ್ತೆ, ಇದು 60 ನಿಮಿಷಕ್ಕೆ. ಅರ್ಥ ಆಯ್ತಲ್ವಾ, 60 ನಿಮಿಷ, 1 ಗಂಟೆ ಅಂತ ಹೇಳಿದ್ರೆ 60 ನಿಮಿಷ. 60 ನಿಮಿಷಕ್ಕೆ ಮುಳ್ಳು ಒಂದು ಫುಲ್ ಸುತ್ತಂದರೆ ಎಷ್ಟು ಡಿಗ್ರಿ ಆಗುತ್ತೆ, 360 ಡಿಗ್ರಿ ಕೋನ ಉಂಟಾಗ್ತದೆ. ಅರ್ಥ ಆಯ್ತಲ್ವ. ಆಗ 1 ನಿಮಿಷ ಅಂದರೆ ಎಷ್ಟು ಡಿಗ್ರಿ, ಆಗ ನಾವೇನು ಮಾಡ್ತೀವಿ, ಅಡ್ಡ ಗುಣಾಕಾರ ಮಾಡ್ತೀವಿ, 360 ಬೈ 60. ಅರ್ಥ ಆಯ್ತಲ್ಲ, 360 ಇಂಟು 1 360. ಈಗ 0 ಹೋಯಿತು, 6 1 6 36 ಬಂತು. 1 ನಿಮಿಷ ಅಂದರೆ 6 ಆಗುತ್ತೆ ಆಯಿತಾ, 6 ಡಿಗ್ರಿ ಆಗುತ್ತೆ. ಇಲ್ಲಿ ಎಷ್ಟು ನಿಮಿಷ ಕೇಳಿದ್ದಾರೆ ಮಕ್ಕಳೇ, 10 ನಿಮಿಷ ಕೇಳಿದ್ದಾರೆ. ಆಗ ಇಂಟು 10 ಮಾಡ್ಕೊಳ್ಳಿ. ಆಗ 10 ಎಷ್ಟಾಯಿತು, 60. ಆಗ ಕೋನ ಎಷ್ಟು ಬಂತು ಮಕ್ಕಳೇ, 60 ಡಿಗ್ರಿ. ಹೇಗೆ ಬಂತು ಗೊತ್ತಲ್ಲ, 1 ಗಂಟೆಗೆ ಎಷ್ಟು ನಿಮಿಷ, 60 ನಿಮಿಷ. 60 ನಿಮಿಷ ಅಂತೇಳಿದ್ರೆ ಒಂದು ಸುತ್ತು ಬಂದುಬಿಡ್ತದೆ ನಿಮಿಷದ ಮುಳ್ಳು. ಆಗ ಎಷ್ಟು ಡಿಗ್ರಿ ಸುತ್ತದಂಗಾಯ್ತದು, 360 ಡಿಗ್ರಿ ಸುತ್ತದಂಗಾಯಿತು. ಆಗ ಒಂದಕ್ಕೆ ಎಷ್ಟು ಅಂತ ಕಂಡುಹಿಡ್ಕೊಳ್ಬೇಕು. ಆಗ 360 ಭಾಗಿಸು, ಅಂದರೆ ಇದು ಅಡ್ಡ ಗುಣಾಕಾರ ಮಾಡಿದಾಗ 360 ಬೈ 60 ಮಾಡಿ ಇಂಟು ಎಷ್ಟು ನಿಮಿಷ ಕೇಳಿದರೆ, 10 ನಿಮಿಷ ಕೇಳಿದರೆ ಆಗ 60 ಡಿಗ್ರಿ. ಆಗ ಕೋನ ಕಂಡುಹಿಡ್ದಂಗಾಯಿತು. ಈಗ ನಾವು ಏನು ಮಾಡಬೇಕು, ವಿಸ್ತೀರ್ಣವನ್ನು ಕಂಡುಹಿಡಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದನ್ನ ಇವರು ಇಂಡೈರೆಕ್ಟಾಗಿ ಹೀಗೆ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ. ಈಗ ಲೆಕ್ಕ ಮಾಡೋಣ. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್, ಇದು ವಿಸ್ತೀರ್ಣಕ್ಕೆ. ಉದ್ದ ಕೇಳಿದರೆ, ಕಂಸದ ಉದ್ದ ಕೇಳಿದರೆ 2πr, ಯೋಚನೆ ಇಟ್ಕೊಂಡಿರಬೇಕು. 2 ಸೂತ್ರನೂ ಪರ್ಫೆಕ್ಟ್ ಆಗಿರಬೇಕು. ಈಗ ತೀಟ ಎಷ್ಟು ಕಂಡುಹಿಡಿದ್ರಿ, 60 ಡಿಗ್ರಿ ಅಂತ ಕಂಡುಹಿಡಿದ್ರಿ. ಭಾಗಿಸು 360 ಇಂಟು ಪೈ ಬೆಲೆ ಎಷ್ಟು, 22/7. ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 14. 14 ಸ್ಕ್ವಯರ್ನ ನಾನು 14 ಗುಣಿಸು 14 ಅಂತ ಬರಿಬೋದಲ್ಲ ಮಕ್ಕಳೇ. 7 1 7, 7 2 14. 0ಗೆ 0 ಹೋಯ್ತು, 6 1 6 6 36, 2 1 2 3 6. ಈಗ 22 ಇಂಟು 14 ಬೈ 3 ಮಾಡಬೇಕು. 22 ಇಂಟು 14 ಗುಣಿಸಿ, 22 ಇಂಟು 14, 14 2 28, 2 14 2 28, 29 30. ಆಗ 308. 308 ಭಾಗಿಸು 3. 308ನ್ನು 3ರಿಂದ ಭಾಗಿಸಿ. 3 1 3 ಮಕ್ಕಳೇ. ಇಲ್ಲಿ ನೋಡಿ 0. ಈ 0ನ ಏನು ಮಾಡಬೇಕು, 3 0 0 ಅಂತ ಅರ್ಥ. ಇದನ್ನು ಬಿಟ್ಬಿಟ್ಟು ಮಾಡಬೇಡಿ.
ಈ ಸೊನ್ನೆನ ಇಲ್ಲಿ ಬರ್ಕೊಂಬಿಡಿ. ಅರ್ಥ ಆಯ್ತಲ್ವ? ಅರ್ಥ ಏನಂತ ಹೇಳಿದ್ರೆ ಇದನ್ನೇ ಇಲ್ಲಿ ಇಳಿಸ್ಕೊಂಡಿದ್ದೀರಾ, ಇಲ್ಲಿ 0 ಬರೆದಿದ್ದೀರಾ, 3 ಒಂದ್ಲಿ 3 ಜಾಸ್ತಿ ಆಗುತ್ತೆ, 3 ಸೊನ್ನೆಲಿ 0 ಅಂತ ಮಾಡ್ಕೊಂಡಿದ್ದು ಅಂತ ಅರ್ಥ ಆಯ್ತಲ್ವಾ? ಇದು ನೀವು ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದೀರಾ. ದೊಡ್ಡ ಕ್ಲಾಸಿಗೆ ಬರೋದಕ್ಕೆ ಇದನ್ನು ಡೈರೆಕ್ಟ್ ಇಲ್ಲಿ ಬರೆದ್ಬಿಟ್ಟು 8ಅನ್ನು ಇಳಿಸ್ಕೊಳ್ತೀರಾ. ಆಗ 3 2 6, 3 2 6 ಬರ್ತದೆ. 8ರಿಂದ 6 ಕಳೆದ್ರೆ 2, ಇಲ್ಲಿ ಬಿಂದು ಹಾಕ್ತೀರಾ. ಆಗ ಎಷ್ಟಾಗುತ್ತೆ? 0 ತೊಗೊಳ್ತೀರಾ. 3 6 18, 3 6 18 ಇದು ಹೋಗ್ತಾ ಇರ್ತದೆ ಮಕ್ಕಳೇ. ಆಗ ಆನ್ಸರ್ ಬಂದು 102.66. ಸೇಮ್ ಅದೇ ಬರ್ತಾ ಇರ್ತದೆ ಆಯಿತಾ? ಆಗ ಇದನ್ನು ಸೆಂಟಿಮೀಟರ್ಲಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀರಾ. ನೆಕ್ಸ್ಟ್ ಕ್ವಶನ್. ಅಥವಾ ಏನು ಕೇಳಿದರೆ? ಚತುರ್ಥಕದ ಸುತ್ತಳತೆ. ಇಲ್ಲಿ ಚತುರ್ಥಕ ಅಂತ ಕೊಟ್ಬಿಟ್ಟಿದ್ದಾರೆ ಮಕ್ಕಳೇ. ಈಗ 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಚತುರ್ಥಕ ಅಂತ ಹೇಳಿದ್ರೆ ಈ ವೃತ್ತ ಇದೆಯಲ್ವಾ, ವೃತ್ತವನ್ನು 4 ಭಾಗ ಮಾಡ್ತೀವಲ್ಲ, ಅದನ್ನು ಚತುರ್ಥಕ ಅಂತ ಹೇಳ್ತಾರೆ. ಆಗ ಪ್ರತಿಯೊಂದು ಕೋಣೆ ಎಷ್ಟು ಡಿಗ್ರಿ ಇರ್ತದೆ ಹೇಳಿ? 99 ಡಿಗ್ರಿ ಇರ್ತದೆ, ಅದು ಗೊತ್ತಿರಬೇಕು. ಇದು ಚತುರ್ಥಕ ಅಂದರೆ 4 ಭಾಗ. ವೃತ್ತದ ವಿಸ್ತೀರ್ಣದ ಸೂತ್ರ ಏನು? πr². ಎಷ್ಟು ಭಾಗ ಮಾಡಿದ್ದೀನಿ? 4 ಭಾಗ ಮಾಡಿದ್ದೀನಿ. ಆಗ ಚತುರ್ಥಕದ ವಿಸ್ತೀರ್ಣ ಏನಾಗುತ್ತೆ? πr² ಭಾಗಿಸು 4 ಆಗುತ್ತೆ. ಈಗ ಲೆಕ್ಕ ಮಾಡಕ್ಕದ ವಿಸ್ತೀರ್ಣ ಅಲ್ವಾ? ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂತ ಕಂಡು. ವೃತ್ತ ಚತುರ್ಥಕದ ವಿಸ್ತೀರ್ಣ πr²/4. ಆರ್ ಎಷ್ಟು ಕೊಟ್ಟಿದ್ದಾರೆ? ಆರ್ ಬಂದು 20 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ನಮಗೆ 22/7 ಇಂಟು ಆರ್ ಅಂತೇಳಿದ್ರೆ 20. ಆಗ 20 × 20 ಅಂತ ಬರ್ಕೊಳ್ತೀನಿ. /4, 4ಅನ್ನು ಹೀಗೆ ಬರ್ಕೊಳ್ತೀನಿ. ಕೆಳಗೆ ಬರೆದ್ರು ಇಲ್ಲಿ ಬರೆದ್ರು ಸೇಮ್ ಮಕ್ಕಳೇ, ಆಯಿತಾ? ಬೇಡ ಬಿಡಿ, ಇಲ್ಲಿ ಕೆಳಗೆ ಬರೆಯೋಣ. /4. ಓಕೆ. ಈಗ ಯಾವ್ದು ಸುಲಭ ಬರ್ಬೇಕು ಹೋಗುತ್ತೆ? ಇದು ಹೋಗುತ್ತೆ. 4 1 4, 5 20. ಈಗ ಮೇಲೆ ಇರೋದನ್ನ ಮಾತ್ರ ಗುಣಿಸ್ಕೊಳ್ಳೋಣ. 25 100, 22 × 100 ಅಲ್ವಾ? 25 100 ಬರ್ತಾಗ 22 ಮುಂದೆ 2 0 ಹಾಕ್ತೀರ. 0 ಬಂದರೆ ತುಂಬ ಈಸಿ ಮಾಡಲಿಕ್ಕೆ. ಈಗ ಎಷ್ಟರಿಂದ ಭಾಗಿಸ್ಬೇಕು? 7ರಿಂದ. 2200ಅನ್ನು 7ರಿಂದ ಭಾಗಿಸಿ. 7 3 21. 2ರಿಂದ 1 ಕಳೆದ್ರೆ 1. ಈ 0ನ ಇಳಿಸ್ಕೊಳ್ತೀರ. ಆಗ 10 ಆಯಿತು. 7 1 7. 10ರಿಂದ 7 ಕಳೆದ್ರೆ 3. ಎಷ್ಟನ್ನು ಇಳಿಸ್ಕೊಳ್ಬೇಕು? 0ನ ಇಳಿಸ್ಕೋಬೇಕು. 7 4 7 3 21, 7 4 28 ಆಯಿತಾ? ಈಗ 30. 10ರಿಂದ 8 ಹೋದರೆ 2 ಬರ್ತದೆ. ಆಗ ಬಿಂದು ಹಾಕ್ತೀರಾ, ಇಲ್ಲೊಂದು 0 ಹಾಕ್ತೀರಾ. 7 2 14. ಇಲ್ಲಿ 6, ಪುನಃ ಒಂದು 0 ಹಾಕ್ತೀರಾ. 7 5 7 8 7 8 56. ಹೋಗ್ತಾ ಇರ್ತದೆ ಮಕ್ಕಳು. ನಮಗೆ 3 ಡಿಜಿಟ್ ಬಂದರೆ ಸಾಕು, 2 ಡಿಜಿಟ್ ಬಂದರೆ ಸಾಕು. 314.28. ಇಲ್ಲಿನೂ ವಿಸ್ತೀರ್ಣ ಕೇಳಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರೀತೀರಿ. ಯೂನಿಟ್ ಬರೆಯೋದು ಇಂಪಾರ್ಟೆಂಟ್, ಮಾನ ಬರೆಯೋದು ಇಂಪಾರ್ಟೆಂಟ್. ಆಗ 314.28 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನು ಕೇಳಿದರೆ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದರೆ? ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಚತುರ್ಥಕ ಅಂತ ಹೇಳಿದ್ರೆ ಯಾವುದು? ಇದು. ಇದರ ತೊಂಬತ್ತು ಡಿಗ್ರಿ ಇರ್ತದೆ ಮಕ್ಕಳೇ ಚತುರ್ಥಕ. ಈಗ 90/360 ಇಂಟು 2 ಇಂಟು 22/7 ಇಂಟು ಆರ್ ಬೆಲೆ 20. ಸುಲಭ ರೂಪಕ್ಕೆ ತನ್ನಿಸ್. ಈಗ ಸುಲಭ ರೂಪಕ್ಕೆ ತಂದಾಗ 0ಗೆ 0 ಕ್ಯಾನ್ಸಲ್ ಆಯಿತು. 9 1 9 4 36. ಈಗ
2 ಒಂದ್ಲಿ 2 ಎರಡ್ಲಿ 4 ಪುನಃ 2 ಒಂದ್ಲಿ 2 ಹತ್ಲಿ 20. ಈಗ 10 ಮತ್ತು 22 ಗುಣಿಸಿದಾಗ 2200 ಬರ್ತದೆ. ಸರಿ 220 ಬರ್ತದೆ. ಭಾಗಿಸು 7. 220/7 ಅಂದರೆ 220 7ರಿಂದ ಭಾಗಿಸೋಣ. 7 3ಲಿ 21. 2ರಿಂದ 1 ಹೋದರೆ 1. 0 ಇಳಿಸ್ಕೊಳ್ಳಿ 10 ಆಯಿತು. 7 ಒಂದ್ಲಿ 7. 10ರಿಂದ 7 ಹೋದರೆ 3. ಬಿಂದು ಹಾಕಿ 0 ಹಾಕ್ಕೊಳ್ಳಿ. ಆಗ 7 4ಲಿ 28. 7 4ಲಿ 28. 2 ಉಳಿತದೆ 30ರಿಂದ 28 ಕಳೆದ್ರೆ ಪುನಃ ಒಂದು 0 ಹಾಕ್ಕೊಳ್ಳಿ. 7 2ಲಿ 14. ಆಗ 31.42 ಬಂತು. ಪ್ಲಸ್ ಇನ್ನೊಂದು ಎಲ್ಲಿ ಸುತ್ತಳತೆ ಅಂತ ಕೇಳಿರೋದ್ರಿಂದ ಪ್ಲಸ್ ಎಷ್ಟು ಮಾಡಬೇಕು? ತ್ರಿಜ್ಯ ಎಷ್ಟಿದೆ? ತ್ರಿಜ್ಯ ನಮಗೆ ಕೊಟ್ಟಿದ್ದಾರೆ 20. ಎರಡು ಕಡೆಯೂ ತ್ರಿಜ್ಯ ಇರೋದ್ರಿಂದ ನಾವೇನು ತೊಗೋಬೇಕು? 20 + 20 40 ಆಗುತ್ತೆ ಮಕ್ಕಳೇ. ಅದು 2 ಚತುರ್ಥಕ ಅಂತ ಹೇಳಿದ್ರೆ ಅದು ವೃತ್ತವನ್ನು 4 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಅರ್ಥ ಆಯ್ತಲ್ವ? ಉದಾಹರಣೆ ನೋಡಿ, ಹೀಗೆ ವೃತ್ತ ಇರುವಾಗ ಇದನ್ನು 4 ಭಾಗ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಚತುರ್ಥಕ ಇದಾಗುತ್ತೆ. ಇದ್ರದ್ದು ಒಂದು ಭಾಗ, ಈ 2 ತ್ರಿಜ್ಯವನ್ನು ತೊಗೋಬೇಕಲ್ವಾ? 4 ಭಾಗ ಮಾಡಿದ್ರೆ ತ್ರಿಜ್ಯ 2 ಕಡೆ ತ್ರಿಜ್ಯವು ಸೇರಿದಾಗ ನಮಗೇನಾಗುತ್ತೆ? r + r ಎಷ್ಟು ಬರುತ್ತೆ? 20 + 20 40 ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗೆ ನಾನು ಇದಕ್ಕೆ ಎಷ್ಟನ್ನು ಕೂಡಿಸ್ಬೇಕಾಗುತ್ತೆ? 40. ಈ ಕಂಸದಿಂದ ಉಂಟಾಗಿರೋದು ನೋಡಿ, ಈ ಚಿತ್ರ ನೋಡ್ಕೊಳ್ಳಿ. ನಾನು ಕಂಸದ ಉದ್ದ ಕಂಡುಹಿಡಿದಿದ್ದೀನಿ. ಇದಕ್ಕೆ 40 ಸೇರಿಸಿದಾಗ ಮಾತ್ರ ಚತುರ್ಥಕದ ಸುತ್ತಳತೆ ಆಗೋದು. ಕೂಡಿಸಿದಾಗ 71.42 ಆಗುತ್ತೆ. ಸೆಂಟಿಮೀಟ್ರಲ್ಲಿ ಬರೀರಿ. ಯಾಕೆಂತ ಹೇಳಿದ್ರೆ ಇದು ಸುತ್ತಳತೆ ಏನು ವಿಸ್ತೀರ್ಣ ಆದರೆ ಮಾತ್ರ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಇಯರ್ ಈ ಥರದೊಂದು ಕ್ವಶನ್ ಬಂದಿತ್ತು, ಮಕ್ಕಳು ಯಾರೂ ಬರೆದಿರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರಿಗೆ ಅಲ್ಲಿ ದೂರ ಕೇಳಿದರು, ಇಲ್ಲಿ ದೂರ ಕೇಳಿಲ್ಲ. ಇಲ್ಲಿ ಯಾವ ಅನುಪಾತದಲ್ಲಿ ಎಕ್ಸ್ ಅಕ್ಷನ 0, ವೈ ಅಕ್ಷನ 6 ಅಂತ ಬರೀತೀರಿ. 6 ಇದು ವೈ ಅಕ್ಷದ ಬೆಲೆ. ಇಲ್ಲೂ ಅಷ್ಟೇ, ಎಕ್ಸ್ ಅಕ್ಷದ ಬೆಲೆ ಎಷ್ಟು? ಇಲ್ಲಿಂದ ಹೀಗೆ ಬಂದಿದೆ 2, ವೈ ಅಕ್ಷ ಬಂದು 2 ಅಂತ ಬರೀತೀರ. ಓಕೆ, 2 ಅಂತ ಬರೀತೀರ. ಅದೇ ಥರ ಇದು ಅಷ್ಟೇ, ಇದರಲ್ಲಿ ಎಕ್ಸ್ ಅಕ್ಷ ಬಂದು 3, ವೈ ಅಕ್ಷ 0. ಇದನ್ನು ಓದ್ಕೊಳ್ಳೋದು ಇಂಪಾರ್ಟೆಂಟ್. ಲೆಕ್ಕ ಮಾಡೋದು ನೀವು ಹೇಗೋ ಮಾಡಿಬಿಡ್ತೀರಾ, ಓದ್ಕೊಳ್ಳೋದು ಇದರಿಂದನೇ ಮಕ್ಕಳಿಗೆ ಗೊತ್ತಾಗದೆ ಕಳೆದ ವರ್ಷ ಲೆಕ್ಕ ಮಾಡದೆ ಬಂದಿದ್ದಾರೆ. ಇಲ್ಲೂ ಅಷ್ಟೇ, ಎ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದಲ್ಲಿ ಎಷ್ಟು ಬಂತ ಬರ್ತದೆ ಮಕ್ಕಳೇ? ಎಕ್ಸ್ ಅಕ್ಷ ನೀವು ಬಂದು ಇಲ್ಲಿಂದ 2 ಬಂದಿದೆ, ಆಗ 2. ವೈ ಅಕ್ಷ ಬಂದು ಇಲ್ಲಿಂದ ಇಲ್ಲಿಗೆ 5 ಅಂತ ಬಂದಿದೆ. ಅದೇ ಥರ ಇದು ಬಿ ಅನ್ನು ಓದಬೇಕಾದ್ರೆ ಎಕ್ಸ್ ಅಕ್ಷ ಬಂದು 5, ವೈ ಅಕ್ಷ ಇಲ್ಲಿಂದ ಇಲ್ಲಿಗೆ 2 ಇದೆ. ಅರ್ಥ ಆಯ್ತಾ? ಇಷ್ಟೇ ಇರೋದು ಮಕ್ಕಳು. ಇದನ್ನು ಕೊಟ್ಬಿಟ್ರೆ ನೀವು ಲೆಕ್ಕವನ್ನು ಮಾಡಿಬಿಡ್ಬೋದು. ಓಕೆನಾ? 0 6. ಬಿಯ ಬೆಲೆ ಬಂದು 3 0 ಅಲ್ವಾ? 3 0. ಆಮೇಲೆ ಎಕ್ಸ್ ವೈ, ಪಿ ಆಫ್ ಎಕ್ಸ್ ವೈ ಉತ್ತರ ಸಿಕ್ಕಿದೆ. ಎಕ್ಸ್ ವೈ ಎಷ್ಟು ಸಿಕ್ಕಿದೆ? ಅಲ್ಲಿ ನಮಗೆ 2 2 ಅಂತ ಸಿಕ್ಕಿದೆ. ಅದನ್ನು ಹಾಗೆ 2 2 ಅಂತ ಬರ್ಕೊಳ್ಳಿ. ನಮಗೆ ಕಂಡುಹಿಡಿಬೇಕಾಗಿದ್ದೇನು? ಅನುಪಾತ ಕಂಡುಹಿಡಬೇಕು. m1:m2 m2 ಎಷ್ಟು ಅಂತ. ನೀವು ಸೂತ್ರ ಕಲ್ತಿದ್ದೀರಾ. ಪಿ ಆಫ್ ಎಕ್ಸ್ ವೈ ಕಲ್ತಿಲ್ಲದ್ರೆ ಈಗಲೇ ಕಲ್ತ್ಬಿಡಿ. ಪಿ ಆಫ್ ಎಕ್ಸ್ ವೈ mx ಪ್ಲಸ್ mx ಈಸಿ ಇದೆ ನೋಡ್ಕೊಳ್ಳಿ, ಬೈ m ಪ್ಲಸ್ m. ಅದನ್ನೇ ಪುನಃ ರಿಪೀಟ್ ಮಾಡಿ. my ಪ್ಲಸ್ my ಬೈ m ಪ್ಲಸ್ m. ಇಲ್ಲಿ 1 2 2 1 1 2 ಅಂತ ಬರೆಯೋದು. ಇದನ್ನು ಕಲ್ತ್ಕೋಬೇಕು. 1 2 2 1 1 2. ಈಗ ಉತ್ತರ ಎಷ್ಟು ಬಂದಿದೆ? 2 2. ಆಗ ಪಿ ಆಫ್ ಎಕ್ಸ್ ವೈ ಇದ್ದ ಜಾಗದಲ್ಲಿ 2 2 ಅಂತ ಬರೆಯೋದು ಮಕ್ಕಳು. ಈಕ್ವಲ್ ಟು m1 ಕೊಟ್ಟಿದ್ದಾರಾ? m1 ಕೊಟ್ಟಿಲ್ಲ. ಆಗ ನಾವು ಏನಂತ ಬರೀಬೇಕು? m1 ಅಂತ ಬರೀಬೇಕು. ಇದನ್ನು x1 ಅಂತ ತಗೊಳ್ಳೋಣ. ಇದು y1. ಓಕೆ, ಇದು x2, ಇದು y2. ಈಗ x2 ಇದ್ದ ಜಾಗದಲ್ಲಿ ನಾನು ಎಷ್ಟು ಬರೀಬೇಕು? ಬ್ರ್ಯಾಕೆಟ್ ಹಾಕ್ಕೊಳ್ಳಿ 3. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಹಾಕಿ, m2 ಕೊಟ್ಟಿಲ್ಲ ಗೊತ್ತಿಲ್ಲ, ಇಂಟು x1 ಅಂತ ಹೇಳಿದ್ರೆ 0. ಬ್ರ್ಯಾಕೆಟ್ ಹಾಕಿ 0 ಹಾಕಿ. m1 ಗೊತ್ತಿಲ್ಲ, m2 ಗೊತ್ತಿಲ್ಲ, ಹಾಗೇ ಬರೀರಿ m1 ಪ್ಲಸ್ m2. ಓಕೆ, ಇದನ್ನು ಈ ರೀತಿ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳಿ. ಕಾಮ. ಈಗ m1 ಗೊತ್ತಿಲ್ಲ,
y2 ಗೊತ್ತಿದೆಯಲ್ವಾ, y2 ಎಷ್ಟು 0, ಆಗ ಇಂಟು 0 ಪ್ಲಸ್ ಇಲ್ಲಿರೋದು ಪ್ಲಸ್ ಆಯಿತಾ, m2 ಗೊತ್ತಿಲ್ಲ, y1 ಎಷ್ಟು ಕೊಟ್ಟಿದ್ದಾರೆ 6, ಆಗ ಬ್ರ್ಯಾಕೆಟಲ್ಲಿ 6 ಅಂತ ಹಾಕಿ ಬೈ m1 ಪ್ಲಸ್ m2. ಈಸಿ ಇದೆಯಲ್ವ ಮಕ್ಕಳೇ? ಹಾಂ, ಇದು ತುಂಬ ಈಸಿ ಇದೆ, ಮಾಡ್ಬೋದು. 2, 2 ಈಕ್ವಲ್ ಟು ನೋಡಿ 3 ಇಂಟು m1 ಏನಾಗುತ್ತೆ 3m1 ಆಗುತ್ತೆ ಅಲ್ವಾ, ಪ್ಲಸ್ ಇಲ್ಲಿ 0ಯಿಂದ ಯಾವುದನ್ನೇ ಗುಣಿಸು 0, ಅದಕ್ಕೆ ಬೇಡ ಮಕ್ಕಳೇ, ಇದನ್ನ ಬಿಟ್ಬಿಡಿ. 0ಯಿಂದ 0 ಬರ್ತದೆ, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಆಗ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಇದನ್ನು ಇರೇಸ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಬೈ m1 ಪ್ಲಸ್ m2. ಓಕೆ, ನೆಕ್ಸ್ಟ್ ಕಾಮ ಹಾಕಿ m1 ಇಂಟು 0 ಏನು ಬರ್ತದೆ 0, ಅದನ್ನು ಬಿಟ್ಟು ನೆಕ್ಸ್ಟ್ ಏನು ಬಂದಿದೆ m2 6m2 ಅಲ್ವಾ, 6m2 ಬೈ m1 ಪ್ಲಸ್ m2. ಯಾವುದಾದ್ರೂ ಒಂದು ಇಕ್ವೇಷನ್ನ ತೊಗೊಳ್ಳೋಣ ಮಕ್ಕಳೇ. ನಾವು ಇಲ್ಲಿದ್ದು ಫಸ್ಟ್ ಇಲ್ಲಿದ್ದು ಎಕ್ಸ್, ಇಲ್ಲಿದ್ದು ಎಕ್ಸ್ ಎರಡನ್ನು ತೊಗೊಂಡು ಮಾಡೋಣ. ನೋಡಿ 2 ಈಕ್ವಲ್ ಟು ನೋಡಿ ಇಲ್ಲಿದ್ದು ಫಸ್ಟದನ್ನ ತೊಗೊಂಡಿದ್ದೀನಿ 2, ಆಮೇಲೆ ಇಲ್ಲಿದ್ದು ಸಹ ಫಸ್ಟದನ್ನು ಅಂದರೆ ಎಕ್ಸ್ ಅಕ್ಷ ಎಕ್ಸ್ ಇದು ಎಕ್ಸ್, ಇಲ್ಲಿ ಎಕ್ಸ್ ಅಂತ ಅರ್ಥ, ಇದು ವೈ ಅಂತ ಅರ್ಥ. ಆಗ ಕಂಪೇರ್ ಮಾಡೋದು, ಇದನ್ನು ಮತ್ತು ಇದನ್ನು ಕಂಪೇರ್ ಮಾಡೋಣ. 3m1 ಬೈ m1 ಪ್ಲಸ್ m2 ಅಂತ ಬರೆದ್ರಿ. ನೋಡಿ ಮಕ್ಕಳೇ, ಇದನ್ನು ಏನು ಮಾಡಬೇಕಂದ್ರೆ ಅಡ್ಡ ಗುಣಕಾರ ಮಾಡಬೇಕು. ಆಗ 2 ಇಂಟು m1 ಏನಾಗುತ್ತೆ 2m1 ಪ್ಲಸ್ 2 ಇಂಟು m2 ಏನಾಗುತ್ತೆ 2m2 ಈಕ್ವಲ್ ಟು ಇಲ್ಲಿ 3m1. ಓಕೆ, ಈಗ ಒಂದೇ ಥರ ಇರೋದನ್ನ ಜೊತೆಗೆ ಬರ್ಕೊಳ್ಳಿ. 2m1 ಇದನ್ನು ಈ ಕಡೆಗೆ ತೊಗೊಬನ್ನಿ, 2m2 ಇಲ್ಲೇ ಇರಲಿ ಈಕ್ವಲ್ ಟು 3m1. ಈ 2m1 ಈಚೆ ಬಂದಾಗ ಏನಾಗುತ್ತೆ ಮೈನಸ್ 2m1 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ 2m2 ಕೆಳಗೆ ಬರ್ಕೊಂಡೋಗಿ, ನನಗೆ ನಾನು ಸ್ಪೇಸ್ ಇಲ್ಲ ಅಂತ ಇಲ್ಲಿ ಬರೆಯೋದಿದ್ದೀನಿ, ನೀವು ಕೆಳಗೆ ಬರ್ಕೊಂಡು ಹೋಗಬೇಕು. 2m2 ಈಕ್ವಲ್ ಟು 3ರಿಂದ 2 ಕಳೆದ್ರೆ ಎಷ್ಟು 1m1. ಈಗ m1 ಇಷ್ಟು m2 ರೇಷು ಕೇಳಿದ್ದಾರೆ. m1 ಇಲ್ಲಿದೆ ಹಾಗೆ ಇಲ್ಲಿ m1 ಬೈ ಈ m2 ಅನ್ನು ಇಲ್ಲಿ ಬರೀರಿ. ಇಲ್ಲಿ ಎಷ್ಟಿದೆ, ಇಲ್ಲಿರುವ 2 ಅಲ್ಲೇ ಇರಲಿ ಬೈ ಇಲ್ಲಿದ್ದದನ್ನು ಕೆಳಗತ್ತೇನೆ. ಆಗ m1 ಬೈ m2 ರೇಷಿಯೋ ಎಷ್ಟಾಗುತ್ತೆ 2:1. ಅರ್ಥ ಆಯ್ತಲ್ಲ? ಇದರದ್ದು ರೇಷಿಯೋ ಎಷ್ಟು ಅಂತ ಕೇಳಿದ್ರೆ m1:m2 ಈಕ್ವಲ್ ಟು 2:1. ನೀವು ತುಂಬ ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಒಂದಿತ್ತಲ್ಲ ಅದಕ್ಕೆ 1:2 ಬರೀತೀರ. ಹಾಗಲ್ಲ, 1m1 ಆಗ m1 ಬೈ m2 ಮಾಡಿ ಈ ಒಂದನ್ನು ಈ ಕೆಳಗೆ ಇದ್ರ ಕೆಳಗೆ ತೊಗೊಂಡೋಗಿರ್ತೀರ. ಆಗ ಈ 2 ಇಲ್ಲಿ ಮೇಲೇ ಇರುತ್ತೆ. ಆಗ 2:1 ಆಗುತ್ತೆ ರೇಷಿಯೋ. ಅದನ್ನು ಯೋಚನೆ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. ಇಲ್ಲಿ ಸೂತ್ರವನ್ನು ಡೈರೆಕ್ಟ್ ಹಾಕೋದು ಮಕ್ಕಳೇ. ಹಾಕಿ x1 y1 ಅನ್ನೋ ಬೆಲೆ x2 y2 ಅನ್ನೋ ಬೆಲೆನ ಇದಕ್ಕೆ ಹಚ್ಚಿದ್ರೆ ಆಯಿತು. ಇಲ್ಲಿ ಬ್ರ್ಯಾಕೆಟ್ ಹಾಕೋದು ಇಂಪಾರ್ಟೆಂಟ್. ಒಂದು ಬ್ರ್ಯಾಕೆಟ್ 5 ಅಂತ ಹಾಕಿದ್ದೀನಿ, ಪ್ಲಸ್ 2 ಇಂಟು 2. ಅದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ಚಿಹ್ನೆಗಳು ಚೇಂಜ್ ಆಗ್ತದೆ. ಚಿಹ್ನೆಗಳು ಹಾಕಿದಾಗ ಈ ಬ್ರ್ಯಾಕೆಟ್ ಹಾಕಿದ್ರೆ ನೀವು ತಪ್ಪು ಮಾಡ್ತೀರಾ. ಅದಕ್ಕೆ ಈಗಲೇ ಹಾಗೆ ಬ್ರ್ಯಾಕೆಟ್ ಹಾಕ್ಕೊಂಡು ಕಲ್ತ್ಕೊಳ್ಳಿ. ಆಮೇಲೆ ಗುಣಿಸಿ ಬರ್ತದೆ. 5 1 5, 2 2 4 ಬೈ 3, 2 1 2, 5 2 10. ಬಾಕ್ಸ್ದಾಗ ನಮ್ಗೆ ಏನು ಬರ್ತದೆ 9 ಮತ್ತು 9ಅನ್ನು 3ರಿಂದ ಬಾಕ್ಸ್ದಾಗ 3, 12ಅನ್ನು 3ರಿಂದ ಬಾಕ್ಸ್ದಾಗ 4 ಬರ್ತದೆ. ಇದಾಗೆ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು 3 ಮತ್ತು 4 ಆಗಿರ್ತದೆ ಮಕ್ಕಳೇ. ನೆಕ್ಸ್ಟ್ ಮುಂದಿನ ಕ್ವಶನನ್ನು ನೋಡೋಣ. ವೃತ್ತದ ಮೇಲಿನ ಯಾವುದೇ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ. ಈಗ ಇದು ಚಿತ್ರ ಗೊತ್ತಿದೆಯಲ್ವಾ? ಈ ಪ್ರಮೇಯ ನೋಡಿದ ತಕ್ಷಣ ಸ್ಪರ್ಶ ಬಿಂದುವಿನಲ್ಲಿ ಅಂತ ವೃತ್ತ ಹೀಗಿರ್ತದೆ. ಯಾವ ಪ್ರಮೇಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಪರ್ಶಕ ಅಂತ ಹೇಳಿದ್ರೆ ಈ ಪ್ರಮೇಯ. ಅರ್ಥ ಆಯ್ತಲ್ಲ? ಸ್ಪರ್ಶಕ ಈ ಪ್ರಮೇಯವನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಸ್ಕೂಲಲ್ಲೂ ಬರೆಸಿರ್ತಾರೆ. ಇದನ್ನು ಸರಿಯಾಗಿ ಕಲೀರಿ. ಇದು 100% ಇದು ಅಥವಾ ಇನ್ನೊಂದು 2 ವೃತ್ತದಲ್ಲಿ 2 ಪ್ರಮೇಯ ಇರ್ತದೆ, ಯಾವುದಾದ್ರು ಒಂದು ಬಂದೇ ಬರ್ತದೆ, ಕಲ್ತಿರಿ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ₹60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಕೆಲವು ಪುಸ್ತಕ ಅಂತ ಹೇಳಿದ ತಕ್ಷಣ ಪುಸ್ತಕದ ಸಂಖ್ಯೆ ಕೊಟ್ಟಿಲ್ಲ. ಆಗ ನಾವೇನು ಮಾಡಬೇಕು, ಅದನ್ನು ಎಕ್ಸ್ ಅಂತ ತೊಗೋಬೇಕು. ಯಾವುದನ್ನು? ಪುಸ್ತಕದ ಸಂಖ್ಯೆಯನ್ನು. ಅವನು ಇದೇ ಹಣಕ್ಕೆ 5 ಪುಸ್ತಕ ಹೆಚ್ಚಾಗಿ ಕೊಂಡಿದ್ದರೆ, ಇದೇ ಹಣಕ್ಕೆ ₹60ಗೆ ಎಷ್ಟು 5 ಹಣ, ಪುಸ್ತಕದ ಸಂಖ್ಯೆ ಎಷ್ಟು ಎಕ್ಸ್, 5 ಅದಕ್ಕೆ 5 ಸೇರಿಸಿ. ಆಗ ಅದೇ ಹಣಕ್ಕೆ ಹೆಚ್ಚು ಎಕ್ಸ್ ಪ್ಲಸ್ 5 ಆದರೆ ಪ್ರತಿಯೊಂದು ಪುಸ್ತಕದ ಬೆಲೆ ₹1 ಕಡಿಮೆ ಆಗ್ತಿತ್ತು. ಅಂದರೆ ಅದರ 2ರ ಡಿಫ್ರೆನ್ಸ್ ಎಷ್ಟಾಗ್ತಿತ್ತು? ₹1 ಆಗ್ತಿತ್ತು ಅಂತ ಇರೋದು. ಆಗ ನಾವು ಸಮೀಕರಣವನ್ನು ಬರೆಯೋಣ. ಸಂಖ್ಯೆ ಕೊಟ್ಟಿದ್ದಾರಾ? ಪುಸ್ತಕದ ಸಂಖ್ಯೆ ಕೊಡಲಿಲ್ಲ. ಆಗ ನಾವು ಪುಸ್ತಕದ ಸಂಖ್ಯೆಯನ್ನು ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ. ಆಮೇಲೆ
ಒಂದು ಪುಸ್ತಕದ ಸಂಖ್ಯೆ ಅಲ್ವಾ. ಈಗ ಒಂದು ಪುಸ್ತಕದ ಸಂಖ್ಯೆ ಎಷ್ಟು ಅಂತ ಒಂದು ಪುಸ್ತಕದ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕು. ಎಷ್ಟೋ ಪುಸ್ತಕ ತಗೊಂಡಿದ್ದಾರೆ, ಅಷ್ಟಕ್ಕೆ 60 ರೂಪಾಯಿ ಕೊಟ್ಟಿದ್ದಾರೆ. ಆಗ ಒಂದು ಪುಸ್ತಕದ ಬೆಲೆ 60 ರೂಪಾಯಿ ಎಕ್ಸ್, ಹೌದಲ್ವಾ. ಈಗ ನೋಡಿ, ನೀವು 5 ಪೆನ್ ತೊಗೊಂಡಿದ್ದೀರಾ, 60 ರೂಪಾಯಿ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಆಗ ಒಂದು ಪೆನ್ನಿಗೆ ಎಷ್ಟು ಅಂತ ಕೇಳಿದ್ರೆ 5ರಿಂದ ತಾನೇ ಬಾಗಿಸೋದು. ಅದೇ ಥರ ಇಲ್ಲಿ ಪುಸ್ತಕ ಸಂಖ್ಯೆ 5 ಎಕ್ಸ್, ದುಡ್ಡು ಕೊಟ್ಟಿರೋದು ನೀವು 60 ರೂಪಾಯಿ. ಆಗ 60/x ಮಾಡಬೇಕು ತಾನೆ, ಒಂದು ಪುಸ್ತಕಕ್ಕೆ ಎಷ್ಟು ಅಂತ ಕೇಳಿದ್ರೆ. ಅರ್ಥ ಆಯ್ತಿದೆಯಲ್ಲ. ಅದೇ ಥರ ಅವ್ರು ಏನು ಮಾಡ್ತಾರೆ, ಪುಸ್ತಕ 5 ಪುಸ್ತಕವನ್ನು ಹೆಚ್ಚಾಗಿ ಕೊಂಡಿದ್ದಾರೆ ಇದೇ ಹಣಕ್ಕೆ. 5 ಪುಸ್ತಕ ಹೆಚ್ಚಾಗಿ ಕೊಂಡಾಗ 5 ಪುಸ್ತಕ ಹೆಚ್ಚಾಗಿ ಕೊಂಡಾಗ ಪುಸ್ತಕದ ಸಂಖ್ಯೆ ಎಷ್ಟಾಗುತ್ತೆ, ಕೊಂಡಾಗ ಪುಸ್ತಕದ ಸಂಖ್ಯೆ ಎಷ್ಟಾಯಿತು ಮಕ್ಕಳೇ, x+5 ಆಯಿತು. ಪುಸ್ತಕ ಸಂಖ್ಯೆ ಎಷ್ಟಾಯಿತು, x+5. 5 ಪುಸ್ತಕ ಅವ್ರು ಜಾಸ್ತಿ ತೊಗೊಂಡಿದ್ದಾರೆ. ಆಗ ಪುಸ್ತಕದ ಬೆಲೆ ಎಷ್ಟಾಗ್ತದೆ, ಸೇಮ್ ಪುಸ್ತಕದ ಬೆಲೆ ಏನಾಗುತ್ತೆ, ಅಲ್ಲ ಪುಸ್ತಕದ ಬೆಲೆ ಒಂದು ಪುಸ್ತಕದ ಬೆಲೆ ಎಷ್ಟಾಗುತ್ತೆ, 60 ಭಾಗಿಸು x+5 ಆಗುತ್ತೆ. ಆಯಿತಾ. ಆಗ ಒಂದು ಪುಸ್ತಕದ ಬೆಲೆ ಅರ್ಥ ಮಾಡ್ಕೊಂಡು ಬರೀರಿ ಮಕ್ಕಳು. ಒಂದು ಪುಸ್ತಕದ ಬೆಲೆ ಎಷ್ಟಾಗುತ್ತೆ, 60 ಭಾಗಿಸು x+5. ಅರ್ಥ ಆಯ್ತಲ್ವಾ. ನೀವು 60 ರೂಪಾಯಿಗೆ ಇನ್ನೇ ಒಂದು 5 ಪುಸ್ತಕ ಜಾಸ್ತಿ ತೊಗೊಂಡ್ರಿ ಅಂತ ಹೇಳಿದ್ರೆ, 5 ಪುಸ್ತಕ ಜಾಸ್ತಿ ತೊಗೊಂಡ್ರೆ 60/10 ಅಂತ ತಾನೇ ಮಾಡ್ತೀರಾ, ಅದೇ ಬೆಲೆಗೆ ತಗೊಂಡ್ರಿ ಅಂತ ಹೇಳಿದ್ರೆ. ಆಗ ಒಂದು ಪುಸ್ತಕದ ಬೆಲೆ. ಇದೆರಡರ ವ್ಯತ್ಯಾಸ ಎಷ್ಟು ಬರ್ತಾ ಇದೆ, 60. ಆಗ ಸಮೀಕರಣ ಬಂದು ನಿಮಗೆ ಹೇಗೆ ಬರುತ್ತೆ, 60 - x x/x ಮೈನಸ್ 60/x+5 = 1 ಅಂತ ಬರ್ಕೊಳ್ಳಿ. ಈಗ ಈ ಸಮೀಕರಣವನ್ನು ಏನು ಮಾಡಬೇಕು, ನೀವು ಸುಲಭ ರೂಪಕ್ಕೆ ತರಬೇಕು. ಹೇಗೆ ತರ್ತೀರಾ, ಇದನ್ನು ಲಾಸಹ x × x+5 ಆಗುತ್ತೆ ಮಕ್ಕಳೇ. ಓಕೆ. ಈಗ ಲಾಸ ಬೇರೆ ಬೇರೆ ನಂಬರ್ ಇದ್ದರೆ ನೀವು ಇದನ್ನು ಗುಣಿಸಿ ಬರಿತೀರಲ್ಲ, ಇಂಟು. ಈಗ ನೋಡಿ 60/x ಲಾಸಹ ಬಂದು ನಿಮಗೆ x × x+5, ಇಲ್ಲಿ 60 × x-5 ಬರ್ತದೆ. ಅರ್ಥ ಆಯ್ತಲ್ವಾ. ಅದೇ ಥರ ಇಲ್ಲಿ ಮೈನಸ್ ಹಾಕಿ 60. ಈಗ ಇಲ್ಲಿ ಏನಾಗುತ್ತೆ, x-5 x-5 ಹೋಗಿ 60 × x ಉಳಿತದೆ. ಅರ್ಥ ಆಯ್ತಲ್ಲ, =1. ಇದೇ ಥರ ಮಾಡಿದ ಮಕ್ಕಳೇ ಅದನ್ನು ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು, ನಾವು ಎಕ್ಸನ್ನು ಗುಣಿಸ್ಬೇಕು. 60 × x ಗುಣಿಸ್ಬೇಕು. ಆಗ ಏನಾಗುತ್ತೆ, 60x ಮೈನಸ್ 6×5 = 30. ಆಗ 300 ಬರ್ತದೆ. 300 ಮೈನಸ್ 60x ಅಂತ ಆಗುತ್ತೆ. ಬೈ ಇದನ್ನು ಗುಣಿಸಿ ಮಕ್ಕಳೇ. x × x ಏನಾಯಿತು, x² ಪ್ಲಸ್ x × 5 ಎಷ್ಟಾಗುತ್ತೆ, 5x = 1. ಇದನ್ನು ಮತ್ತು ಇದನ್ನು ಏನು ಮಾಡಬೇಕು, ಅಡ್ಡ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಡ್ಡ ಗುಣಾಕಾರ ಮಾಡೋಣ. 60x ನೋಡಿಲಿ, -60x + 60x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಬಂದು -300 ಇದೆ. ಆಗ ಇದನ್ನು ಅಡ್ಡ ಗುಣಾಕಾರ ಮಾಡಿದಾಗ x² ಇದು ಪ್ಲಸ್ ಅಲ್ವಾ, x+5 ಇರೋದು ಮಕ್ಕಳೇ. ಆಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಇದು +300 ಆಗುತ್ತೆ. ಆಗ ಮೇಲೆ 300 ಉಳ್ಕೊಂಡಿದೆ. ಈ x² × ಗುಣಿಸಿದಾಗ ಇದನ್ನು ಅಡ್ಡ ಗುಣಾಕಾರ ಮಾಡಿದಾಗ = ಎಷ್ಟು ಬರ್ತದೆ, 300 ಬರ್ತದೆ. ಇದು ಈಚೆ ಬಂದಾಗ ನಾವು ಯಾವಾಗಲೂ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರ್ಕೋಬೇಕು. ax² + bx - c = 0. ax² ಈ ರೂಪದಲ್ಲಿದೆ. ಇದನ್ನು ಈ ಕಡೆ ತರಬೇಕು. ಆಗ ಮೈನಸ್ ಆಗುತ್ತೆ. -300 = 0 ಆಯಿತು. ಈಗ ನೀವು ಇದನ್ನು ಅಪವರ್ತಿಸಬೇಕು. ಹೇಗೆ ಅಪವರ್ತಿಸ್ತೀರ ಮಕ್ಕಳೇ, 300ನ್ನು ಅಪವರ್ತಿಸಿ. 300ನ್ನು ಎರಡು ಸಂಖ್ಯೆ ಏನು ಮಾಡಬೇಕು, ಕಳಿಬೇಕು. ಇಲ್ಲಿ ನೋಡಿದ ತಕ್ಷಣ ನಿಮಗೆ ಕ್ರಿಯೆ ಯಾವುದು ಮಾಡಬೇಕು ಅಂತ ಕಳಿಬೇಕು ಅಂತ ಗೊತ್ತಾಗುತ್ತೆ. 2 2 1 2 10 2 5 10 0. ಪುನಃ 2ನೇ ಮಗಿಲೆ 2 7 14 1 2 5 10. ಈಗ 5ನೇ ಮಗಿಲೆ 5 1 5 2 ಉಳ್ಕೊಳ್ತು. 5 5 25. ಪುನಃ 5 3 15. ಆಗ ನಮಗೆ ಬರುವಂಥದ್ದು ಈ ನಂಬರು. ಈ ನಂಬರನ್ನು ಸ್ವಲ್ಪ ನೋಡಿ, ನಮಗೆ ಕಳೆದಾಗ 5 ಬರಬೇಕು. ಯಾವುದು ನೋಡೋಣ, 5 2 10 10 2 20. ಇದನ್ನು ಕ್ಲಬ್ ಮಾಡಿ ಇದನ್ನು ಆಗ 5 3 15. 20ರಿಂದ 15 ಕಳೆದ್ರೆ ಆಗ ನಂಬರ್ ಏನು ಬರ್ತದೆ, 20 ಒಂದು ನಂಬರ್, ಇನ್ನೊಂದು ನಂಬರ್ 15 ಬರ್ತದೆ. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ನಾನು ಇಲ್ಲಿಗೆ ಪ್ಲಸ್ ಹಾಕ್ತೀನಿ, ಇಲ್ಲಿಗೆ ಮೈನಸ್. ಯಾಕೆಂದರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಬರಬೇಕು. ಆಗ ನನಗೆ 20ರಿಂದ 15 ಕಳೆದ್ರೆ 5x ಬರ್ತದೆ. ಆಗ ಇಲ್ಲಿ x. ಆಗ ಅರ್ಥ ಆಯ್ತಲ್ಲ ಮಕ್ಕಳೇ. 300ನ್ನು ಹೀಗೆ ನೀವು ಭಾಗ ಮಾಡಬೇಕು. ಆಗ ಈ 5ರ ಜಾಗಕ್ಕೆ ಇದನ್ನು ಬರಿಬೇಕು. ಆಗ x² + 20x - 15x - 300 = 0.
ಸಾಮಾನ್ಯ ಯಾವುದು ಎಕ್ಸ್, ಅದನ್ನು ಬರೀರಿ. ಎಕ್ಸ್ ಪ್ಲಸ್ 20 ಏನು ಬರೀತಿರೋ ಎಕ್ಸ್ ಪ್ಲಸ್ 20 ಅದನ್ನು ಹಾಗೆ ಬರೀರಿ, ಎಕ್ಸ್ ಪ್ಲಸ್ 20 ಅಂತ ಹಾಗೆ ಬರೀರಿ. ಓಕೆ, ಇಲ್ಲಿ ಮೈನಸ್ 15 ಅಂತ ಬರೀರಿ ಈಕ್ವಲ್ ಟು 0. 2 ಸಲ ಇರೋದನ್ನು ಏನು ಮಾಡಬೇಕು, 1 ಸಲ ಬರಬೇಕು. ಎಲ್ಲ ಸೇಮ್ ಅದೇ ಸ್ಟೆಪ್ಸ್ ಮಕ್ಕಳೇ. ಎಕ್ಸ್ ಪ್ಲಸ್ 20 ಉಳಿಯೋದು ಎಕ್ಸ್ ಮೈನಸ್ 15 ಈಕ್ವಲ್ ಟು 0. ಆಗ ಎಕ್ಸ್ ಪ್ಲಸ್ 20 ಈಕ್ವಲ್ ಟು 0, ಎಕ್ಸ್ ಮೈನಸ್ 15 ಈಕ್ವಲ್ ಟು 0. ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 15. ನೋಡಿ ಮಕ್ಕಳೇ, ಇದನ್ನು ತಗೊಳ್ಬೇಕು. ಪುಸ್ತಕದ ಬೆಲೆ ಎಷ್ಟು ಇಲ್ಲಿ ಬರಿಬೇಕಾಗಿದ್ದು, ಪುಸ್ತಕದ ಬೆಲೆ 15 ರೂಪಾಯಿ. ಒಂದು ಪುಸ್ತಕದ ಬೆಲೆ ಎಷ್ಟು ರೂಪಾಯಿ, 15 ರೂಪಾಯಿ. 15 ರೂಪಾಯಿ. ಇದು ಸರಿ ಉಂಟಾ ತಪ್ಪುಂಟು ಅಂತ ನಿಮ್ಗೆ ನೋಡಬೇಕಲ್ವಾ. ಅದನ್ನು ಏನು ಮಾಡಬೇಕಂತಂದರೆ ಬೇರೆ ಕಡೆ ಮಾಡ್ಕೊಳ್ಳಿ, ನಾನು ಇಲ್ಲಿ ಮಾಡ್ತೀನಿ, ನೀವು ಹಾಗೆ ಅಂತೇಳಿ ನೆಕ್ಸ್ಟ್ ಪೇಜಲ್ಲೇ ಮಾಡ್ತೀನಿ ನೋಡಿ. ನೀವು ಮೊದಲನೇ ಸಮೀಕರಣ ಬರ್ಕೊಂಡಿರೋದೇನು, 60 ಅಲ್ವಾ. 60 ಬೈ ಎಕ್ಸ್ ಮೈನಸ್ 60 ಬೈ ಎಕ್ಸ್ ಪ್ಲಸ್ 5 ಈಕ್ವಲ್ ಟು ನಮ್ಗೆ 1 ಬರಬೇಕು. ಈಗ 60 ಭಾಗಿಸು ಎಷ್ಟು ಸಿಕ್ತು ನಿಮಗೀಗ, 15 ರೂಪಾಯಿ ಅಂತ ಸಿಕ್ತು. ಮೈನಸ್ 60 ಭಾಗಿಸು 15 ರೂಪಾಯಿ ಪ್ಲಸ್ 5 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳಿ. ಈಗ 15 ಒಂದ್ಲಿ 15 4ಲಿ 60 ಮೈನಸ್ 15 ಅಂತೇಳಿದ್ರೆ ಇಲ್ಲಿ 20 ಆಯಿತು ಅಲ್ಲ, ಕೂಡಿಸಿದಾಗ ಎಷ್ಟು ಬಂತು 20. 20ರಿಂದ ಭಾಗಿಸಿ 23ಲಿ 60, 4ರಿಂದ 3 ಹೋದರೆ ಎಷ್ಟು ಬಂತು, 1 ಬಂತು. ಅರ್ಥ ಆಯ್ತಲ್ವ, ಕರೆಕ್ಟ್ ಇದೆಯಲ್ವ ನಿಮ್ಮ ಲೆಕ್ಕ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಮಕ್ಕಳೇ. ಎ ಬಿ ಸಿ ಕ್ರಮವಾಗಿ ತುಂಬ ಏನೇನೋ ಕೊಟ್ಟಿದ್ದಾರೆ ಅಂತ ಏನಿಲ್ಲ, ಸರಿಯಾಗಿ ಓದ್ಕೊಳ್ಳಿ. ಎ ಬಿ ಸಿ ಇದು ಒ ಪಿ ಈ ಲೈನ್ ಮೇಲಿದೆ, ಒ ಕ್ಯೂ ಲೈನ್ ಮೇಲೆ ಇದೆ, ಆಮೇಲೆ ಒ ಸಿ ಲೈನ್ ಮೇಲೆ ಇದೆ.